ಅವರಾದಂಥ ಟಾಟಾ ಪವರ್ ಕಂಪನಿಯಲ್ಲಿಟ್ಟರೆ ನಮಗೆ ರೈತಾಪಿ ವರ್ಗಕ್ಕೂ ಹಾಗೂ ನಮ್ಮ ಸಾರ್ವಜನಿಕ ವರ್ಗಕ್ಕೆ ಹಾಗೂ ನಮ್ಮ ಎಂಪ್ಲಾಯೀಸ್ಗೂ ಸಹ ಉಳಿಗಾಲವಿಲ್ಲ ಎಂಬತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ KR ಸೋಮಶೇಖರ್ ಸರ್ ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ KPRSನ ಅವರು ಒಂದು ಮೀಟಿಂಗ್ ಇದೆ, ಅರ್ಜೆಂಟ್ ಹೋಗಬೇಕು ಅಂತ ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಇಡೀ ತನ್ನ ಪ್ರಾಣವನ್ನ ಮುಡುಪಾಗಿಟ್ಟು ರೈತರಿಗೆ, ಈ ದೇಶದ ಜನತೆಗೆ ಬೆಳಕನ್ನು ಚೆಲ್ಲತಕ್ಕಂಥ, ದುಡಿಮೆಗೆ ಬಲವಾಗಿ ನಿಂತಿರ್ತಕ್ಕಂಥ ನೌಕರರನ್ನ ಇವತ್ತು ಬೀದಿಗೆ ತಳ್ಳತಕ್ಕಂಥ ಪರಿಸ್ಥಿತಿ, ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ಅವರ ಪರವಾಗಿ ನಿಲ್ಲುತ್ತದೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ಟಾಟಾ ಕಂಪನಿಯಿಂದ ಬೆಸ್ಕಾಂ, ಎಸ್ಕಾಂ, ಸೆಸ್ಕಾಂ 5 ಕಂಪನಿಗಳಿದೆ. 9 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಇಡೀ ನಾವು ಖಾಸಗಿಯಾಗಿ ನಾವು ಕಾರ್ಯ ನಿರ್ವಹಿಸ್ತೀವಿ ಅಂತೇಳಿ ಟಾಟಾ ಕಂಪನಿಯವರು ಇವತ್ತು ನೌಕರರು, ರೈತರು ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಬೇಕಾದಂತ ಅನಿವಾರ್ಯತೆ ಇದೆ. ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿನಲ್ಲಿ ನೌಕರರನ್ನ ನಾವು ಯಾವ ರೀತಿ ಕಾಯಂ ನೌಕರನ್ನ ತಗೊಂತೀವಿ, ಯಾವ ರೀತಿ ನಾವು ವಿತರಣೆಯನ್ನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ಗಳನ್ನ ಯಾವ ರೀತಿ ನಾವು ಸರ್ವದಾನ ಮಾಡ್ತೀವಿ, 24x7 ವಿದ್ಯುತ್ ಅನ್ನ ಯಾವ ರೀತಿ ನಾವು ರೈತರಿಗೆ, ಕೂಲಿಕಾರರಿಗೆ, ಮನೆಗಳಿಗೆ, ಫ್ಯಾಕ್ಟರಿಗಳಿಗೆ ಯಾವ ರೀತಿ ಕೊಡ್ತೀವಿ, ಹೊಸ ಬಡಾವಣೆಗಳಿಗೆ ಯಾವ ರೀತಿ ವಿದ್ಯುತ್ ಅನ್ನ ವಿತರಣೆ ಮಾಡ್ತೀವಿ ಅಂತೇಳಿ ಒಂದೇ ಒಂದು ಅಂಶ ಅದರಲ್ಲಿ ಇಲ್ಲ. ಅಂದ್ರೆ ಟಾಟಾ ಕಂಪನಿಯ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಈಗಿರ್ತಕ್ಕಂಥ ನೌಕರಿಗೆ ತಾಕತ್ತಿಲ್ವಾ, ಸಾಮರ್ಥ್ಯ ಇಲ್ವಾ? ಈಗ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಾಮರ್ಥ್ಯ ಇದೆ, ತಾಕತ್ತಿದೆ, ಗ್ರಾಮೀಣ ಪ್ರದೇಶದ ಜನಗಳ ನಡುವೆ ಸಂಪರ್ಕ ಇದೆ, ಲೈನಲ್ಲಿದೆ, ವಿದ್ಯುತ್ ಹಂಗಾಗಬೇಕು, ತಾಕತ್ತು, ಆ ಶಕ್ತಿ ಇರ್ತಕ್ಕಂಥ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಟಾಟಾ ಕಂಪನಿಯವರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅವರು ಗುತ್ತಿಗೆಯನ್ನು ಪಡೆದಿದ್ದಾರೆ. ಒರಿಸ್ಸಾ, ಮುಂಬಯಿ, ಆ ರೀತಿ ಕೆಲವು ರಾಜ್ಯಗಳಲ್ಲಿ ಇವತ್ತು ಗುತ್ತಿಗೆಯನ್ನು ಪಡೆದಿದ್ದಾರೆ. ಒರಿಸ್ಸಾದಲ್ಲಿ ಏನಾಯ್ತು, ಪ್ರವಾಹ ಬಂದಂತ ಸಂದರ್ಭದಲ್ಲಿ, ವಿದ್ಯುತ್ ಕಂಬಗಳು ಕಡಿತ ಆದಂತ ಸಂದರ್ಭದಲ್ಲಿ ಟಾಟಾ ಕಂಪನಿ ಓಡೋಯ್ತು. ರೈತರಿಗೆ, ಜನಕ್ಕೆ ಅವತ್ತು ವಿದ್ಯುತ್ ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಅದೇ ರೀತಿಯಲ್ಲಿ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ 19 ಜಿಲ್ಲೆಗಳಲ್ಲಿ 40,000 ಪಂಪ್ ಸೆಟ್ಗಳಿದೆ. ಹಾಗೇನೆ ಬಾಕಿ ಜ್ಯೋತಿ, ಕುಟೀರ ಜ್ಯೋತಿ, ಸುಮಾರು ಜನ ರೈತರುಗಳು ಇವತ್ತು ಮೀಟರ್ ಇಲ್ಲದೆ, ಕರೆಂಟ್ ಚಾರ್ಜ್ ಕಟ್ಟದೆ ಅವತ್ತು ವಿದ್ಯುತ್ ಅನ್ನು ಬಳಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚು ರೈತರು ಆಹಾರ ಉತ್ಪಾದನೆಗಳನ್ನ ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥ ಜಿಲ್ಲೆ, ರಾಜ್ಯ ಅದು ಈ 19 ಜಿಲ್ಲೆಗಳು ಪ್ರಮುಖವಾಗಿ. ಇವತ್ತು ಟಾಟಾ ಕಂಪನಿಯಿಂದ ಸರ್ಕಾರಕ್ಕೆ ಏನು ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ, ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಒಂದು ತೀರ್ಮಾನ ಆಗಿದೆ. 2003ರ ಕಾಯ್ದೆ ಅಡಿಯಲ್ಲಿ ತಮ್ಮ ಕಂಪನಿಗಳ ಆಸ್ತಿ ಸಂಪತ್ತನ್ನ ಉಳಿಸಿಕೊಳ್ಳಕ್ಕೆ ಬೆಸ್ಕಾಂ, ಎಸ್ಕಾಂ, ಸೆಸ್ಕಾಂ ಸಾರ್ವಜನಿಕ ಉದ್ದಿಮೆಗಳೇನಿದೆ, ಆ ಸಾರ್ವಜನಿಕ ಉದ್ದಿಮೆಗಳಿಗೆ ತಾಕತ್ತಿದೆ, ನಮ್ಮ ಆಸ್ತಿಯನ್ನ ನಾವು ಉಳಿಸ್ಕೊಂತೀವಿ ಅಂತೇಳಿ ಅವರೆಲ್ಲರೂ ಕೇಳಿದ್ರು ಕೂಡ ಇವತ್ತು ಸರ್ಕಾರಗಳಿಗೆ, ನೌಕರರಿಗೆ ಬೆಂಬಲ ಇಲ್ಲ. ಅಂದ್ರೆ ಕೋಟಿಗಟ್ಟಲೆ ಇರ್ತಕ್ಕಂಥ ಆಸ್ತಿಯನ್ನ ಕೂಡ ಇವತ್ತು ಟಾಟಾ ಕಂಪನಿಗೆ ಇವತ್ತು ಕೊಡಬೇಕಾದಂತ ಅನಿವಾರ್ಯತೆ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ, ನೌಕರರ ಜೊತೆ ನಾವಿದ್ದೀವಿ. ರೈತಾಪಿ ವರ್ಗ, ರೈತರ, ಕೂಲಿಕಾರರ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಎಲ್ಲರೂ ಕೂಡ ಒಟ್ಟುಗೂಡಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹೋರಾಟಗಳು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರರು ಬೀದಿಗೆ ಬಂದು ಹೋರಾಟ ಮಾಡಂಗಿಲ್ಲ. ಮಾಡಿದ್ರೆ ಅವರು ಸರ್ಕಾರದ ಕೆಲಸದಿಂದ ತೆಗೆದುಹಾಕ್ತಾರೆ ಅಂತೇಳಿ ಭಯ ಇದೆ. ಅವರ ಕುಟುಂಬಗಳು, ಮಕ್ಕಳನ್ನ ಪಕ್ಕಕ್ಕಿಟ್ಟು 24x7 ಲೆಕ್ಕದಲ್ಲಿ ಕೆಲಸ ಮಾಡಿ ಬೆಳಕನ್ನು ಚೆಲ್ತಕ್ಕಂಥ ಆ ಕುಟುಂಬಗಳಿಗೆ ನಾವು ರೈತಾಪಿ ವರ್ಗ ಸುರಕ್ಷಿತರಾಗಿ ನಾವು ಇರಬೇಕಂತ ಹೇಳಿ ಮೂಲಕ ನಾನು
ತಿಳಿಸ್ತೀನಿ. ಹಾಗಾಗಿ ಬಂಧುಗಳೇ, ಇಡೀ ಟಾಟಾ ಕಂಪನಿಯ 19 ಜಿಲ್ಲೆಗಳಲ್ಲಿ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ತೀರ್ಮಾನ ಮಾಡಿದೆ. ಪ್ರತಿ ತಾಲೂಕಿನಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಇದಕ್ಕೆ ಅಬ್ಜೆಕ್ಷನ್ ಹಾಕಿ ಖಾಸಗಿ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವಿದ್ಯುತ್ ಪ್ರಶ್ನೆ ಬಂದಾಗ ನಾನು ವಿನಂತಿಯನ್ನ ಮಾಡ್ತೇನೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ. ಕರ್ನಾಟಕ ರಾಜ್ಯದಲ್ಲಿ ದೇಶಕ್ಕೆ ಅನ್ನ ಕೊಡ್ತಾ ರೈತರು ಒಂದು ಕಡೆ, ಎಲ್ರಿಗೂ ಬೆಳಕನ್ನು ಚೆಲ್ತಕ್ಕಂಥ ನೌಕರರು ಒಂದು ಕಡೆ, ಇವರು ಎಲ್ಲರನ್ನ ಬೀದಿಗೆ ತಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರದ 224 ಶಾಸಕರುಗಳು ಕೂಡ ವಿನಂತಿಯನ್ನು ಮಾಡ್ತೇನೆ. ಆ ನೌಕರರ ಪರವಾಗಿ ಬೀದಿಗಿಳಿದೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ಆ ಆಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಆ ನೌಕರರ ಪರವಾಗಿ ಕಾನೂನನ್ನ ತನ್ನಿ ಅಂತೇಳಿ ಈ ಮೂಲಕ ಎಲ್ಲ ಶಾಸಕರುಗಳಿಗೂ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಇವತ್ತು ನಾವೆಲ್ಲ ರೈತಾಪಿ ಮುಖಂಡರು ನಾವಿದ್ದೀವಿ, ನಾವೆಲ್ಲ ಇರ್ತೀವಿ, ರೈತರಿಗೆಲ್ಲ ತೊಂದರೆ ಆಗ್ತದೆ. ನಾವೆಲ್ಲ ಲೀಡರ್ಗಳು ಫೋನ್ ಮಾಡ್ತೀವಿ, ನಾವು ಊರಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆ, ನೀವು ಹಾಕಿ ಅಂತ ಹೇಳಿದ್ರೆ ನಾವು ಟಾಟಾ ಕಂಪನಿ ಎಲ್ಲಿ ಕೇಳ್ಬೇಕು? ನಾವು ಟಾಟಾ ಕಂಪನಿ ಅವ್ರು ಎಲ್ಲಿ ಸಿಗ್ತಾರೆ ನಮ್ಗೆ? ಟಾಟಾ ಕಂಪನಿಯವರು ರೈತರಿಗೆ ಟಾಟಾ ಹೇಳಲಿಕ್ಕೆ, ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ, ರೈತರನ್ನ ಮಣ್ಣುಪಾಲು ಮಾಡಲಿಕ್ಕೆ, ಈ ದೇಶದ ಅನ್ನವನ್ನ ಬೀದಿಗೆ ಚೆಲ್ಲಲಿಕ್ಕೆ ಇವತ್ತು ಕೈ ಹಾಕಿರ್ತಕ್ಕಂಥ ಟಾಟಾ ಕಂಪನಿ ವಾಪಸ್ ಆಗ್ಬೇಕಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡಬೇಕಾಗ್ತದೆ. ಹಾಗಾಗಿ ಈ ಮೊದಲಿಂದ ಕೂಡ ಅಖಿಲ ಭಾರತ ಕಿಸಾನ್ ಸಭಾದಿಂದ ನಾವು ಈಗಾಗಲೇ ಮುಂಬೈ ಬೇರೆ ಬೇರೆ ರಾಜ್ಯಗಳಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮೀಟರ್ಗಳನ್ನ ಕಿತ್ತು ಎಸೆದಿರ್ತಕ್ಕಂಥ ಚರಿತ್ರೆ ಕೂಡ ಇವತ್ತು ಕಾಣ್ತಾ ಇದೆ. ಹಾಗಾಗಿ ನೀವು ವಿನಂತಿಯನ್ನ ಮಾಡ್ತೀವಿ, ನಾವು ಸಮಸ್ಯೆ ಬಂದಾಗ ಎಲ್ಲಾ ಸಂಘಟನೆಗಳು ಐಕ್ಯತೆಯಿಂದ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನೀಡಲೇಬಾರದು, ಖಾಸಗಿ ಅವರಿಗೆ ವಿದ್ಯುತ್ ಕೊಡಲೇಬಾರದು. ರೈತ ಕಾರ್ಮಿಕರ ಐಕ್ಯತೆ ಅಚ್ಚರಿಯಾಗಲಿ, ಏನೇ ಬರಲಿ, ರೈತ ಕಾರ್ಮಿಕರ ಐಕ್ಯತೆ ಅಚ್ಚರಿಯಾಗಲಿ. ನ್ಯಾಯ ನೌಕರರ ಸಮಸ್ಯೆ ಈಡೇರಿಸಬೇಕು, ನೌಕರರನ್ನ ಬೀದಿ ಪಾಲ ಮಾಡಬಾರದು. ಎಲ್ಲ ರೈತ ಕಾರ್ಮಿಕರ ಐಕ್ಯತೆ ಅಚ್ಚರಿಯಾಗಲಿ. ಎಲ್ರಿಗೂ ಧನ್ಯವಾದಗಳು. ನಮ್ಗೆ ಆಲ್ರೆಡಿ ಇವತ್ತು 11 ಗಂಟೆಗೆ ಒಂದು ಸಭೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದರಿಂದ ಈ ನೌಕರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಗಮವಾಗಿ ಅದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನೌಕರರು ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ಏನು ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಲು ಬಿಡಲ್ಲ ಅಂಥೇಳಿ ಒಂದು ಅವರ ಧಿಕ್ಕಾರವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ನಡೆಸ್ತಾ ಈ ಒಂದು ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರು ನಮ್ಮ ರೈತ ಸಂಘ ರಾಜ್ಯಾಧ್ಯಕ್ಷರು ಮಾತಾಡಬೇಕು ಅಂತೇಳಿ ಒಂದೆರಡು ಮಾತಲ್ಲಿ ನಾನು ಅವರಲ್ಲಿ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಇದು ಒಂದು ಪೂರ್ವಭಾವಿ ಸಭೆ ಅಷ್ಟೇ, ಇದೇನು ಪಬ್ಲಿಕ್ ಮೀಟಿಂಗು ಅಲ್ಲ, ಭಾಷಣ ಮಾಡುವಂಥ ಒಂದು ಇದು ಇಲ್ಲ. ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕಾಗಿರೋದಂಥ ಒಂದು ವಿಚಾರ. ಇವತ್ತು ಟಾಟಾ ಕಂಪ್ನಿ ಅವ್ರಿಗೆ ಇದನ್ನು ಕೊಡಕ್ಕೆ ಹೋಗ್ತಾ ಇರುವಂಥ ನಮ್ಮ ರಾಜ್ಯ ಸರ್ಕಾರನ ಯಾವ ಥರ ಹೋರಾಟ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ನಾವು ಈಗ ಅದ್ರ ಬಗ್ಗೆ ಎಲ್ಲ ಸಂಘಟನೆಗಳಿಂದನೂ ನಾವು ಕಾರ್ಯದರ್ಶಿ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಒಂದು ಮನವಿಯನ್ನು ಕಳಿಸೋಕ್ಕೆ ಇವತ್ತೇ ನಾನು ಹೋಗ್ತಾ ಇದ್ದೀವಿ, ಅವ್ರನ್ನ ಭೇಟಿ ಮಾಡ್ತೇವೆ. ಆದರೆ ಇಷ್ಟೊಂದು ಜನ ನೀವು ಸೇರ್ತೀರಿ ಅಂತಂದಿದ್ರೆ ನಾವು ಪೂರ್ವಭಾವಿ ಸಭೆಯಲ್ಲೇ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ಹೋಗಿ ಅವ್ರಿಗೆ ಯಾವ ಥರ ಮನ ಮುಟ್ಟಿಸ್ಬೇಕು, ಯಾವ ಥರ ಅವ್ರನ್ನ ಎಚ್ಚೆತ್ಕೋಬೇಕು ಅಂತ ಅವ್ರನ್ನ ಎಚ್ಚರಿಕೆ ಮಾಡಿ ಬರ್ಬೋದಾಗಿತ್ತು. ಇವತ್ತು ಹಗಲಿರುಳು ಏನು ಕಷ್ಟಪಡ್ತಾ ಇರುವಂಥ ನಮ್ಮ ಕಾರ್ಮಿಕ ಸಂಘಟನೆ ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಪ್ರಾಂತ ರೈತ ಸಂಘಟನೆಗಳಿರ್ಬೋದು, ಅಂಗವಿಕಲರ ಸಂಘಟನೆಗಳಿರ್ಬೋದು, ನಮ್ಮ ಪತ್ರಿಕಾ ರಂಗದವ್ರು ಇರ್ಬೋದು, ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ, ಸುಮಾರು 20
2020ರಲ್ಲಿ ಏನು ಕೃಷಿ ಕಾಯ್ದೆಗಳು ತಂದಿರೋ ಕೇಂದ್ರ ಸರ್ಕಾರ, ಆವತ್ತೇ ನಾವೆಲ್ಲ ಒಂದು ಏನು ಪತ್ರ ಚಳುವಳಿ ಅಂತ ಮಾಡಿದ್ವಿ. ಕೆಲರಿಗೆಲ್ಲ ಗೊತ್ತಿರುವಂಥ ವಿಚಾರನೇ. ಆವತ್ತು ಕೃಷಿ ಕಾಯ್ದೆ ವಿರೋಧ, ವಿದ್ಯುತ್ ಖಾಸಗೀಕರಣ ವಿರೋಧ, APMC ಖಾಸಗೀಕರಣ ವಿರೋಧ, ಇವನ್ನೆಲ್ಲ ನಾವು ವಿರೋಧಗಳು ಮಾಡಿ ಆವತ್ತಿಂದ ಹೋರಾಟಗಳು ಮಾಡ್ತಾನೆ ಬರ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೆಲವೊಂದು ಸಡಿಲಗೊಳಿಸಿದೆ, ಆದರೆ ರಾಜ್ಯ ಸರ್ಕಾರ ಅದನ್ನು ರದ್ದು ಮಾಡಲಿಲ್ಲ ಅನ್ನೋದು ಒಂದು ದೊಡ್ಡ ಕೊರಗಾಗಿದೆ. ಇವತ್ತು 13 ತಿಂಗಳಲ್ಲಿ ದೆಹಲಿ ಗಡಿಭಾಗಗಳಲ್ಲಿ ಅವರು ಹೋರಾಟ ಮಾಡಿದ್ರು. ನಮ್ಮ ಕಡೆ ಸರಿಯಾಗಿ ಯಾರೂ ಸ್ಪಂದಿಸಲಿಲ್ಲ. ಇವಾಗ ನಾವು ಬದುಕುವಂಥ ಒಂದು ಬದುಕಿಗೆ ಇವತ್ತು ನಾವು ಬೀದಿ ಪಾಲಾಗೋ ಥರ ಅಂತ ಬಂದಿದೆ. ರೈತರು ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಇವತ್ತು ಪ್ರತಿಯೊಂದು ಕೊಳವೆ ಬಾಗಿಗೆ ಒಬ್ಬೊಬ್ಬನು ಬಂದ್ರೂ ಬೀದಿಗೆ ಒಂದು ದೊಡ್ಡ ಹೋರಾಟನೇ ನಾವು ಮಾಡ್ಬೋದು. ಇನ್ನೊಂದು, ಇದೇನಾದರೂ ಅವ್ರು ಕೈ ಬಿಡದೇ ಇದ್ದಲ್ಲಿ ನಾವು ಬೀದಿಗಿಳಿಬೇಕಾಗುತ್ತೆ, ತುಂಬ ಉಗ್ರವಾದಂಥ ಹೋರಾಟನೂ ಮಾಡಬೇಕಾಗಂತ ತಮ್ಮೆಲ್ಲರ ಗಮನಕ್ಕೆ ತರ್ತಾ ನಾನು ಒಂದು 3 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನೌಕರರ ಪರವಾಗಿ ನಾವು ನಿಲ್ತೇವೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಂತ ಮಾತುಗಳನ್ನು ತಿಳಿಸ್ಕೊಟ್ರೆ ನಾರಾಯಣಸ್ವಾಮಿಯವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ನೌಕರ ಸಂಘದ, ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾದಂಥ ಸತ್ಯನಾರಾಯಣ ಡಿ ಸರ್ ಅವರು ಒಂದು ಚುಟುಕಾಗಿ 2 ಮಾತಾಡಬೇಕಂತ ನಾನು ಅವರಲ್ಲಿ ಕೋರ್ತಾ ಇದ್ದೀನಿ. ಇವತ್ತೇನು ಸರ್ಕಾರ ಈ ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರೈವೇಟ್ ಅವ್ರಿಗೆ ಕೊಡುವಂಥ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಅನುಭವ ಹೇಳ್ತೀನಿ, ಇದು ಹೆಂಗಿರುತ್ಬೋದು ಅಂತಂದರೆ, ಈಗ ಪ್ರೀಪೇಯ್ಡ್ ಇದು ಕಟ್ತೀವಲ್ಲ, ದುಡ್ಡು ಕಟ್ಟಿದ್ರೆ ಅಷ್ಟೇ ನಮಗೆ ಕರೆಂಟ್ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇದು ಭಾಳ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿದು. ನಮಗೆ ಭಾಳ ಅನುಭವ ಆಗುತ್ತೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದರೆ ಅಲ್ಲಿ ಡಯಾಲಿಸಿಸ್ ಮೇಲೆ ಪೇಷಂಟ್ ಡಮಾರ್ ಭಾಳಷ್ಟು ಸಲ ಅನುಭವಿಸಿದ್ದೀವಿ. ಎಷ್ಟು ಪ್ರಾಣಕ್ಕೆ ತೊಂದರೆ ಕೊಡುತ್ತೆ ಅಂದರೆ ಕರೆಂಟ್ ಸ್ವಲ್ಪ ಡ್ಯಾಮೇಜ್, ಸ್ವಲ್ಪ ಪ್ರಾಬ್ಲಮ್ ಆದರೆ ಸಾಕು, ಪ್ರಾಣದ ಜೊತೆ ಚಲಾಟ ಆಗುತ್ತೆ. ನಮ್ಮ ಇಲಾಖೆಗೆ ಇವರು ಭಾಳ ಬೇಕಾದವರು. ಹೀಗಾಗಿ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ ಸರ್. ವಿ ವಿಲ್ ಬಿ ವಿತ್ ಯು, ವಿ ವಿಲ್ ಸಪೋರ್ಟ್ ಯು. ಯಾವುದೇ ಕಾರಣಕ್ಕೂ ಇದು ಖಾಸಗೀಕರಣ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸೋಣ. ಇದೇ ರೀತಿ ಈಗ ನಿರ್ಮಲಮ್ಮ ಅವರು ಈ ಒಂದು ಸಭೆ ಗೊತ್ತು 2 ಮಾತಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಟಾಟಾ ಕಂಪನಿಯವರಿಗೆ KEBಯನ್ನು ಖಾಸಗೀಕರಣ ಮಾಡಬಾರ್ದು ಅನ್ನೋದು ನಿಜವಾಗ್ಲೂ ಬೇಕಾಗಿರುವಂಥದ್ದು. ಸಾರ್ವಜನಿಕರು ಸ್ವಂತಿಕೆಯನ್ನು ಕಳ್ಕೊತಾರೆ. ಇವಾಗ ಎಕ್ಸಾಂಪಲ್ಲು, ಈ ಡಿಪೋ ಇದೆ ಅಲ್ವಾ ನಮ್ಮದು ಸರ್ಕಾರದ್ದು, ಡಿಪೋಗೂ ಮತ್ತು ಖಾಸಗಿ ಅಂಗಡಿಗೂ ಇರುವಂಥ ವ್ಯತ್ಯಾಸ. ನಾವು ನಮ್ಮದು ಅಂತ ಅಂದ್ಕೊಂಡು ಒಂದು ದಿನ ಲೇಟ್ ಆದರೂ ಇಲ್ಲ ಒಂದು ದಿನ ಹೆಚ್ಚಿಗಾದರೂ ಸಹಿಸ್ಕೊತಾರೆ. ಸರ್ಕಾರದ್ದು ಅಂತಂದರೆ ನಮ್ಮದು ಅನ್ನೋದು ನಮ್ಮೆಲ್ಲರಿಗೂ ಅಂತಿದೆ. ಸ್ವಂತಿಕೆಯನ್ನು ಕಳ್ಕೊಂಡು ಬೇರೆಯವರಿಗೆ ಪರಭಾರೆ ಮಾಡಿ, ಅವರು ಟೈಮ್ ಅಂದರೆ ಟೈಮು, ರೂಲ್ ಅಂದರೆ ರೂಲು. ಎಲ್ಲರೂ ಇಲ್ಲಿರೋಂಥ ನೌಕರರಿಗೂ ನಮ್ಮವರು ಇದ್ದಾರೆ, ನಿಮ್ಮವರು ಇದ್ದಾರೆ, ಇದರಲ್ಲಿ ಅವರು ಅಷ್ಟೇ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋ ಅಂಥ ಬೇಸರ ಇರುತ್ತೆ ಅವರಿಗೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲ ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕರು ಇದ್ದೀವಿ, ಮತ್ತು ರಾಜ್ಯದಿಂದನೂ ಅಷ್ಟೇ. ಇದು ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು. ಯಾವುದೇ ಅಷ್ಟೇ, ಸರ್ಕಾರ ಅಂದರೆ ಸರ್ಕಾರ ನಮ್ಮದು. ನಾವು ನಡೆಸ್ತಾ ಇರುವಂಥ ಸರ್ಕಾರದ ಚೌಕಟ್ಟಿನಲ್ಲಿ ಎಲ್ಲ ಈ ಥರ ಕಂಪ್ನಿಗಳು ಹೊರಟೋದ್ರೆ ನಾಳಿನ ದಿನ ಏನು ಉಳಿಯುತ್ತೆ? ಏನೋ ಅಲ್ಪ ಸ್ವಲ್ಪ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋ ಒಂದು ಕಾರಣವನ್ನು ಇಟ್ಟುಕೊಂಡು ಅವರಿಗೆ ಕೊಟ್ಟರೆ ಅವರು ಲಾಭ. ಒಂದು ಕಂಪ್ನಿ ಒಂದು ನಡೆಸ್ತಾ ಇರೋವಂಥ ಈ ಒಡೆತನ ನಡೆಸ್ತಾ ಇರೋವಂಥವರಿಗೆ ಲಾಭ ಆಗುತ್ತೆ ಬಿಟ್ಟರೆ ಸಾರ್ವಜನಿಕರಿಗೆ ಯಾವುದೇ ಲಾಭ ಇರುವುದಿಲ್ಲ. ಹಾಗಾಗಿ ಸಾರ್ವಜನಿಕರು ಅಂದರೆ ಸರ್ಕಾರ ಅಂದರೆ ಸಾರ್ವಜನಿಕರ ಇದು ಒಡೆತನದಲ್ಲಿ ನಡೆಸ್ತಾ ಇರೋವಂಥ ಈ KEBಯನ್ನು ಪರಭಾರೆ ಮಾಡಬಾರ್ದು, ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕೆ ನಿರಂತರ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಸಹ ಬಂದು
ನಾವು ಜೊತೆಯಾಗಿ ಕೆಲಸ ಮಾಡೋಣ. ಎಲ್ಲ ಹೋರಾಟಗಾರರು ಬಂದಿದ್ದಾರೆ, ಖುಷಿ ಆಗ್ತಿದೆ. ತಾಲೂಕಿನಾದ್ಯಂತ ರಾಜ್ಯದಾದ್ಯಂತ ಎಲ್ಲರೂ ಒಟ್ಟುಗೂಡಿ ಯಾವುದೇ ಆಗಿರಲಿ ಸರ್ಕಾರದ್ದು ಖಾಸಗೀಕರಣ ಆಗೋಕ್ಕೆ ಏನನ್ನೂ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದನ್ನು ನಾವು ಅನ್ಕೋಬೋದು, ಅದಾದರೆ ನಮಗೆ ಲಾಭ ಆಗುತ್ತೆ ಅನ್ನೋದಾದರೆ ಖಾಸಗೀಕರಣ ಮಾಡಲಿ, ಬಿಟ್ಟರೆ ಸುಮ್ಮನೆ ಏನೋ ಒಂದು ಲಾಭಕ್ಕೆ ಯಾರೋ ಒಬ್ಬರು ಉದ್ಧಾರ ಆಗೋಕ್ಕೆ, ಟಾಟಾ ಕಂಪ್ನಿಯವರು ಉದ್ಧಾರ ಆಗೋಕ್ಕೆ ನಾವೆಲ್ಲರೂ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಸಾರ್ವಜನಿಕರಿಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಅದನ್ನು ಖಾಸಗೀಕರಣ ಮಾಡೋದಿಲ್ಲ, ಎಂದೆಂದಿಗೂ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಮಾತುಗಳನ್ನು ತಿಳಿಸಿದ್ದಾರೆ ನಮ್ಮ ನಿರ್ಮಲಮ್ಮ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ರೈತ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತಾಡಬೇಕು ಅಂತ ಅನ್ಕೋದು. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈ ಒಂದು ವಿದ್ಯುತ್ ಖಾಸಗೀಕರಣ ಮಾಡೋದಕ್ಕೆ ಎಲ್ಲ ರೈತರು, ಕಾರ್ಮಿಕರು, ಜನಸಾಮಾನ್ಯರು ಒಂದಾಗಿ ಹೋರಾಟ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈಗಾಗಲೇ ಸುಮಾರು ಕಂಪನಿಗಳನ್ನು ಖಾಸಗೀಕರಣ ಮಾಡಿರೋದು ಉದಾಹರಣೆಗಳು ನಮ್ಮ ಮುಂದೆ ಕಾಣಿಸ್ತಾ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ವಿಮಾನ ಇರ್ಬೋದು, ಇವೆಲ್ಲ ಖಾಸಗೀಕರಣ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಈ ವಿದ್ಯುತ್ತನ್ನು ಯಾಕೆ ಅವರು ಈ ಒಂದು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ, ಸುಮಾರು ಭಾರತ ದೇಶದಲ್ಲಿ 70% ಮೇಲೆ ಕೃಷಿ ಮಾಡ್ತಕ್ಕಂಥ ಈ ಭಾರತ ದೇಶ ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ದೇಶ. ನಮ್ಮ ಬಂಗಾರಪ್ಪ ಕಾಲದಲ್ಲಿ ಮೀಟರನ್ನು ಅಳವಡಿಸಬಾರ್ದು, ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿತು. ಆ ನಿರ್ಣಯವನ್ನು ಅವರು ಇವತ್ತು ರೈತರಿಗೆ ಮೀಟರ್ ಹಾಕೋದಕ್ಕೆ ಸುಮಾರು ಸಲ ಬಂದರು. ರೈತರು ಆಯಾ ಭಾಗದಲ್ಲಿ ನಿಂತ್ಕೊಂಡು ಮೀಟರನ್ನು ವಾಪಸ್ ಕೊಟ್ಟು ಸುತ್ತಾಕಿರ್ತಕ್ಕಂಥ ಹೋರಾಟಗಳು ಸುಮಾರು ರೈತ ಸಂಘಟನೆಯಿಂದ ಮಾಡಿದೆ. ಆ ರೈತನಿಗೆ ಮೀಟರ್ ಹಾಕ್ಬಿಟ್ರೆ ಬೆಳೆಯತಕ್ಕಂಥ ಬೆಳೆಗೆ ರೇಟ್ ಸಿಗಲ್ಲ. ಇವಾಗಲೂ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ರು ಸಹ ಸರಿಯಾದ ರೀತಿಯಲ್ಲಿ ಬೆಳೆ ಸಿಗ್ತಾ ಇಲ್ಲ. ಇವತ್ತೇ ರೈತ ಕಂಗಾಳಾಗ್ತಾ ಇದ್ದಾನೆ. ಇನ್ನು ಟಾಟಾ ಕಂಪ್ನಿ ಏನಾದರೂ ಬಂದ್ಬಿಟ್ರು ಅಂದರೆ, ಏನು ಖಾಸಗೀಕರಣ ಆಯಿತು ಅಂದರೆ, ನಾವು ಮೊಬೈಲ್ಗೆ ಯಾವ ರೀತಿ ಕರೆನ್ಸಿ ಹಾಕಬೇಕೋ ಆ ರೀತಿ ಕರೆನ್ಸಿಯನ್ನು ಹಾಕ್ಕೊಳ್ಬೇಕಂತ ಸಂದರ್ಭ ನಮಗೆ ಅನಿವಾರ್ಯ ಆಗುತ್ತೆ. ಅದೇ ರೀತಿ ಅವ್ರು ಮಾಡ್ತಕ್ಕಂಥ ಕೆಲಸ ಮೊಟ್ಟ ಮೊದಲು ಬಂದ ತಕ್ಷಣ ಅವರ ಹಿಡಿತ ಬೇಕು. ಅವ್ರಿಗೆ ಇಲ್ಲಿರ್ತಕ್ಕಂಥ ಕಾರ್ಮಿಕರನ್ನೆಲ್ಲ ತೆಗಿತಾರೆ. ಅವರು ಇಂಜಿನಿಯರ್ ಇರಲ್ಲ, ಆಪರೇಟರ್ಗಳಿರಲ್ಲ, ಯಾರೂ ಇರಲ್ಲ. ಅವ್ರದ್ದೇ ಆದಂಥ ಒಂದು ಹಿಡಿತದಲ್ಲಿ ಇಟ್ಕೊಳ್ತಾರೆ. ಟಾಟಾ ಕಂಪ್ನಿಗೆ ಯಾರ್ಯಾರು ಬೇಕೋ ಅವ್ರನ್ನ. ಉದಾಹರಣೆಗೆ ಇವತ್ತು ನಮ್ಗೆ ಯಾರೋ ಕರೆಂಟ್ ಹೋಗಿದೆ ಅಂದರೆ, ನೋಡಪ್ಪ ಕರೆಂಟ್ ಇಲ್ಲ ಅಂತ ಫೋನ್ ಮಾಡಿದ್ರೆ ಹೋಗಿ ನಮ್ಮ ಲೈನ್ ಮ್ಯಾನ್ ರೆಡಿ ಮಾಡ್ಕೊಂಡು ಬರ್ತಾರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ. ಇಲ್ಲ ಜೈ ಫೋನ್ ಮಾಡಿದ್ರೆ ಜೈ ಅವ್ರು ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ಟಾಟಾ ಕಂಪ್ನಿ ಬಂದಿದೆ ಅಂದರೆ ರೈತರು ಯಾರು ಮಾತಾಡೋಂಗಿಲ್ಲ. ನೀನು ಕರೆಕ್ಟಾಗಿ ಕರೆಂಟ್ ಕೊಡ್ತೀವಿ, ನೀನು ಕರೆಕ್ಟಾಗಿ ಕರೆನ್ಸಿ ಕಟ್ಟಿದ್ರೆ ಮಾತ್ರ ನಿಮ್ಮ ಕರೆಂಟ್, ಇಲ್ಲ ಅಂದರೆ ಇಲ್ಲ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರಗಳು ಹುನ್ನಾರ ನಡೆಸ್ತಾ ಇದೆ. ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಿದೆ, ಇಬ್ಬರು ಸೇರ್ಕೊಂಡು ಇವರು ರೈತರ ಮೇಲೆ, ಕಾರ್ಮಿಕರ ಮೇಲೆ, ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಮೋದಿ ಸರ್ಕಾರ ಏನ್ ಮಾಡ್ತು, ರೈತರಿಗೆ ದುಪ್ಪಟ ಹಣ ಒದಗಿಸ್ತೀವಿ ಅಂತಕ್ಕಂಥ ನರೇಂದ್ರ ಮೋದಿ ಇವತ್ತಿಗೂ ರೈತರ 3 ಕಾಯ್ದೆಗಳು ತಂದು 1 ವರ್ಷ ಮೇಲೆ ಹೋರಾಟ ಮಾಡಿದ್ರು ಡೆಲ್ಲಿಯಲ್ಲಿ. ಅದೇ ರೀತಿಯಾಗಿ ಕೊನೆಗೆ ತಪ್ಪನ್ನು ಒಪ್ಕೊಂಡು ಮೋದಿ ಅವರು ರೈತರ ಕ್ಷಮೆ ಕೇಳಿ ವಾಪಸ್ ತಗೊಂಡ್ರು. ಇನ್ನು ರಾಜ್ಯ ಸರ್ಕಾರ ಏನೋ ತಗೊಂಡಿಲ್ಲ ವಾಪಸ್ 3 ಕಾಯ್ದೆಗಳನ್ನ. ಗಾಂಧಿ ಭವನದಲ್ಲಿ ಇದೇ DK ಶಿವಕುಮಾರ್ ಅವರು ಬಂದು ನಾವು ನಿಮ್ಮ ಪರವಾಗಿರ್ತೀವಿ, ನಮ್ಗೆ ಸಪೋರ್ಟ್ ಮಾಡಿ ಈ 3 ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ವಿದ್ಯುತ್ ಮತ್ತೆ APMC ಮಾರ್ಕೆಟ್ ಭೂಮಿ ವಿಚಾರದಲ್ಲಿ. ಆದರೆ ಇವತ್ತಿಗೂ ತಗೊಂಡಿಲ್ಲ. ಇವರೆಲ್ಲ ಸರ್ಕಾರಗಳು ನಮ್ಮನ್ನು ನಡೆಸ್ತಕ್ಕಂಥವರೆಲ್ಲರ ಕಳ್ಳರು. ಇವರು ಕೇವಲ ಊಟಾಟಕ್ಕೆ ನಮ್ದು ಆ ಪಾರ್ಟಿ ಈ ಪಾರ್ಟಿ ಅಂತಾರೆ ಹೊರತು ಯಾವುದೇ ಆಗಲಿ ರೈತ ಪರವಾಗಿ, ಕಾರ್ಮಿಕರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಇದುವರೆಗೂ ಒಂದು ಕಾಯ್ದೆ ಕೂಡ ಇವರು ತರಲಿಲ್ಲ. ಕೇವಲ ಅವ್ರು ಏನಂದ್ರೆ, ಈ ರೈತರನ್ನ ಕಾರ್ಮಿಕರನ್ನ ಇದೇ ರೀತಿ ದುಡಿಸ್ತಾ ಇದ್ರೆ ನಮ್ಗೇನು ಲಾಭ ಇಲ್ಲ, ಖಾಸಗೀಕರಣ ಮಾಡಿಬಿಟ್ರೆ ಅವ್ರು ಕಾಂಟ್ರಾಕ್ಟ್ ತಗೊಳ್ತಾರೆ. ಟಾಟಾ ಕಂಪ್ನಿಯಿಂದ ನಮ್ಗೆ ಇಷ್ಟು ಕೋಟಿ ಕೊಡ್ಬೇಕು ನೀವು ಅಂತ, ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಇಷ್ಟು ಕೋಟಿ ನಮ್ಗೆ ಕೊಟ್ಬಿಡಿ, ನಮ್ಮ ಸರ್ಕಾರಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ನೀವು ಅಲ್ಲಿ ವಸೂಲು ಮಾಡ್ಕೊಳ್ಳಿ. ಇದೇ ರೀತಿ ಕಂಪನಿಗಳು ಬರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಇವತ್ತು
ಆ ಕಾರ್ಮಿಕರಲ್ಲಿ ನಮ್ಮ ಕುಟುಂಬಗಳಿವೆ, ನಮ್ಮ ಅಣ್ಣ ತಮ್ಮಂದ್ರ ಕುಟುಂಬಗಳಿವೆ. ಅವ್ರು ಎಲ್ಲ ಹೋಗ್ಬೇಕು. KEB ಆಫೀಸ್ ಬಿಟ್ಟರೆ ಅವ್ರು ಬೇರೆ ವಿಚಾರ ಗೊತ್ತಿಲ್ಲ. ಸುಮಾರು ಏನಿವತ್ತು ಜಸ್ಕಾಂ, ಕಿಸ್ಕಾಂ, ಮಿಸ್ಕಾಂ ಅಂತೇಳಿ ಸುಮಾರು ಶಿವಮೊಗ್ಗದಿಂದ 19 ಜಿಲ್ಲೆಗಳನ್ನು ಆವರಿಸಿ ಇವತ್ತು ಈ ಒಂದು ಟೆಂಡರನ್ನು ಕರೆದಿದ್ದಾರೆ. ಇದಕ್ಕೆ ರೈತ ಸಂಘ ಈಗಾಗಲೇ ನಾವು ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೈಗೆತ್ಕೊಂಡಿದ್ದೀವಿ. ಅಬ್ಜೆಕ್ಷನ್ ಹಾಕುವ ಮುಖಾಂತರ ಹೋರಾಟಗಳನ್ನು ಮಾಡಬೇಕು. ಜಿಲ್ಲಾ ಕೇಂದ್ರಗಳಲ್ಲಿ DC ಕಡೆಯಿಂದ ಹೋರಾಟ ಮಾಡಿ DC ಗೆ ಮನವಿ ಕೊಟ್ಟು ಸರ್ಕಾರಕ್ಕೆ ಚೀಮಾರಿ ಹಾಕಿ ಇದನ್ನು ವಾಪಸ್ ಪಡೆಯುವವರೆಗೂ ಬಿಡಲ್ಲ ಎಂಬತಕ್ಕಂಥ ಘೋಷಣೆಗಳು ಕೂಡ ಈಗಾಗಲೇ ನಾವು ಕೈಗೆತ್ಕೊಂಡಿದ್ದೀವಿ. ದಯವಿಟ್ಟು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಾವು ಹೋರಾಟಗಳು ಮಾಡಿದಾಗ ತಮ್ಮ ಏನು ಇಂಜಿನಿಯರ್ಗಳಿದೆ, ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರನ್ನೂ ಸ್ವಲ್ಪ ಸಂಪರ್ಕ ಮಾಡ್ತೀವಿ. ಆ ಜಿಲ್ಲಾ ಕೇಂದ್ರಗಳಲ್ಲಿ ಬಂದು ತಾವು ಭಾಗವಹಿಸಿ ಈ ಪತ್ರಿಕೆ ಕೊಡೋ ಮುಖಾಂತರ ಹೋರಾಟಗಳನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಘಟನೆಯಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನಿಮ್ಮ ಬೆಂಬಲವಾಗಿ ನಾವು ಇದ್ದೀವಿ ಅಂತ ತಿಳಿಸ್ಕೊಡಿ ಲಕ್ಷ್ಮಣ ರೆಡ್ಡಿಯವರು. ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸೋಣ. ವಿದ್ಯುತ್ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ ಅವರು ಒಂದು ಚುಟುಕಾಗಿ 2 ಮಾತನ್ನು ಮಾತಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಇವತ್ತು ಈ ಸಂಘ ರೈತರು ಹಾಗೂ ಎಲ್ರಿಗೂ ತೊಂದರೆ ಆಗ್ತಾ ಇರೋದಂದರೆ ಟಾಟಾ ಕಂಪ್ನಿಯವರಿಗೆ ಕೊಡಬೇಕು ಅಂತ 2 ವರ್ಷಗಳಿಂದ ಮೊದಲು ಇದು ಬರದೇ ಬಂದಿದ್ದಕ್ಕೆ ಅವಸರನೇ 1 ಮೀಟ್ರ್ ಬಂದು 800 ರೂಪಾಯಿ ಇತ್ತು. ಇವಾಗ 5,000 ರೂಪಾಯಿ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ. ಅದೇ 10,000 ರೂಪಾಯಿ ಇದು ಯಾವುದು 3 ಫೇಸ್ ಮೀಟ್ರು ಆ ಥರ ಮಾಡಿ ಎಲ್ಲ ಖಾಸಗಿನವ್ರಿಗೆ ಕೊಡಬೇಕಂತೇಳಿ ಎಲ್ಲ ಇವಾಗ ನಮ್ಮ ಗುತ್ತಿಗೆದಾರರ ಸಂಘ ಬಂದು 103 ವರ್ಷ 4 ವರ್ಷ ಆಗ್ತಾ ಇದೆ. ಇದುವರೆಗೂ ಯಾವುದೇ ಇಲ್ಲ. ನಾವು ಇದುವರೆಗೂ ಈ ಸ್ಟ್ರೈಕನ್ನು ಮಾಡ್ತಾನೆ ಇದ್ದೀವಿ. ನಿನ್ನೆ ಕೂಡ ನಾವು ಎಲ್ಲ ರಾಜ್ಯದ ಎಲ್ಲ ಗುತ್ತಿಗೆದಾರರು ನಿನ್ನೆ ಬೆಂಗಳೂರಿನಲ್ಲಿ ಸೇರಿ ಯಾವ ಥರ ಮಾಡಬೇಕು ಈ ಖಾಸಗೀಕರಣ ಓಡಿಸೋದಕ್ಕೆ ಅಂತ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೈ ಜೋಡಿಸಿ ನಮ್ಮ ಗುತ್ತಿಗೆದಾರರಿಗೂ ಇವತ್ತು ಬಾಗೇಪಲ್ಲಿನಲ್ಲಿ ಒಂದು ಕಂಬ ಎತ್ತಬೇಕಂದ್ರೆ ಟಾಟಾನವರು ಎಲ್ಲಿಂದನೂ ಬರೋಕ್ಕಾಗಲ್ಲ. ಇಲ್ಲೇ ಲೋಕಲ್ ಗುತ್ತಿಗೆದಾರರೇ ಮಾಡಬೇಕು. ಅದೇ ಆ ಥರನೇ ಕೊಡ್ತಾ ಇವಾಗ ಒಂದು ಟರ್ನಿಕಿ ಕಾಂಟ್ರಾಕ್ಟ್ ಅಂತ ಕೊಡ್ತಾ ಇದ್ರು. ಅವರಿಗೆ ಒಂದು ಕಂಬಕ್ಕೆ 5,000 ರೂಪಾಯಿ ಕೊಡ್ತಾರೆ. ನಮ್ಗೆ ಕೊಡೋದು ಒಂದು 2,000 ರೂಪಾಯಿ. ಇವಾಗ ಲೋಕಲ್ ಗುತ್ತಿಗೆದಾರರಿಗೆ 2,000 ರೂಪಾಯಿ ಕೊಡ್ತಾರೆ. ಅದೇ ಟರ್ನಿಕಿ ಅವರಿಗೆ 5,000 ರೂಪಾಯಿ ಕೊಡ್ತಾರೆ. ಅದೇ ಥರ ನಮ್ಮ ಗುತ್ತಿಗೆದಾರರಿಗೂ ತೊಂದರೆ ಆಗ್ತಾ ಇದೆ. ನಿಮ್ಮ ರೈತರಿಗೆ ನಾವು ಮುಂದೆ ಯಾವಾಗಲೂ ಇದ್ದು ಇಲ್ಲಿ ಕೆಲಸಗಳು ಮಾಡೋದಕ್ಕೆ ನಾವೇ ಇರೋದು. ಆ ಟಾಟಾ ಕಂಪ್ನಿಯವ್ರು ಬಂದರೆ ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ನಾವು ನಿರಂತರವಾಗಿ ಈ ಹೋರಾಟವನ್ನು ಮುಂದುವರಿಸ್ತಾ ಬರ್ತಾ ಇದ್ದೀವಿ. ದಯವಿಟ್ಟು ಬಾಗೇಪಲ್ಲಿ ತಾಲೂಕೇ ಅಲ್ಲ, ಎಲ್ಲ ಡಿಸ್ಟಿಕ್ನಲ್ಲೂ ಎಲ್ಲ ತಾಲೂಕುಗಳಲ್ಲೂ ಈ ಹೋರಾಟವನ್ನು ಮಾಡಬೇಕಂತ ನಾನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಪೂರ್ಣ ವಿರೋಧ ಇದೆ. ಇಲ್ಲಿ ಲೋಕಲಲ್ಲಿ ಏನು ಯಾವುದೇ ಕೆಲಸ ಕಾರ್ಯಗಳು ನಾವೇ ಮಾಡಬೇಕು. ಯಾವುದೇ ಟಾಟಾ ಕಂಪ್ನಿ ಆಗಲಿ ಇನ್ನೊಂದು ಕಂಪ್ನಿ ಆಗಲಿ ಬಂದು ಮಾಡೋಕ್ಕಾಗಲ್ಲ. ಆ ಒಂದು ದಿಸೆಯಲ್ಲಿ ನಾವು ನಿಮ್ಮ ಪರವಾಗಿದ್ದೀವಿ. ನಿಮ್ಮ ಬೆಂಬಲ ಎಲ್ಲ ಬೇಕು ಅಂತ ಒಂದು ನಮ್ಮ ಗುತ್ತಿಗೆದಾರ ಕೇಳಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಚೇಳೂರು ರಕ್ಷಣಾ ವೇದಿಕೆ KG ರಕ್ಷಣಾ ವೇದಿಕೆಯ ವೆಂಕಟಣ್ಣಪ್ಪ ಅವ್ರು ಮಾತಾಡಬೇಕು ಅಂತ ಕೋರ್ತಾರೆ. ಇಲ್ಲಿಗೆ ಆಗಮಿಸ್ತಕ್ಕಂಥ ಎಲ್ಲ ತಾಲೂಕಿನ ರೈತ ಬಾಂಧವರೇ ಹಾಗೂ ಕೂಲಿ ಕಾರ್ಮಿಕರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇಲಾಖೆಯ ನೌಕರ ಮಿತ್ರರೇ, ಈ ದಿನ ಇಲ್ಲಿ ಬಂದಿರುವ ವಿಶೇಷ ಏನಂದರೆ ಈ ತಾಲೂಕಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ವಿದ್ಯುತ್ ಕಂಪನಿಯನ್ನು ಟಾಟಾ ಕಂಪ್ನಿಯವರಿಗೆ ಗುತ್ತಿಗೆ ಕೊಡ್ತಾ ಇರುವುದು ಭಾರಿ ತಪ್ಪಾಗದಿರತಕ್ಕಂಥ ಕೆಲಸವಾಗಿದೆ. ಇದನ್ನು ಕೇಂದ್ರ ಸರ್ಕಾರವಾಗಿರ್ಬೋದು, ರಾಜ್ಯ ಸರ್ಕಾರವಾಗಿರ್ಬೋದು, ಇದನ್ನು ಕೂಡಲೇ ರದ್ದು ಮಾಡಬೇಕು. ರದ್ದು ಮಾಡದೇ ಇರುವ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳು, ರೈತರ ಸಂಘಟನೆಗಳು, ಎಲ್ಲ ಕೂಲಿ ಕಾರ್ಮಿಕ ಸಂಘಟನೆಗಳು ಬಂದು ಆಯಾ ಜಿಲ್ಲೆ, ಆಯಾ ತಾಲೂಕು, ಹೋಬಳಿ ಮಟ್ಟದಲ್ಲಿ ನಿರಂತರ ಹೋರಾಟವನ್ನು ಮಾಡಿ ಈ ಒಂದು ಆದೇಶವನ್ನು ಹಿಂಪಡೆಯುವ ತನಕ ನಾವು ಧಿಕ್ಕಾರಗಳನ್ನು ಕೂಗ್ತಾ ಈ ಸ್ಟ್ರೈಕನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ
ಪರವಾನಗಿ ಪಡೆಯಲು ಅದನ್ನು ತಿರಸ್ಕೃತಗೊಳಿಸಿದ್ರೆ ನಾವು ಉಗ್ರ ಹೋರಾಟವನ್ನು ಎಲ್ಲ ಸಂಘಟನೆಗಳ ಮುಖಾಂತರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ ವೆಂಕಟರಮಣಪ್ಪ ಅವರು. ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀವಿ. ಹಾಗೆ ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರು ವೆಂಕಟೇಶ್ವರರೆಡ್ಡಿಯವರು ಎರಡು ಮಾತಾಡಬೇಕು ಅಂತ ಕೋರ್ತೇವೆ. ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರ. ಮೊದಲು ನಾವು ಇಂಗ್ಲೀಷರ ಕಾಲ ನೋಡ್ಬೋದು, ಇದೇ ರೀತಿ ಮುಂದುವರೆದರೆ ಇಂಗ್ಲೀಷರ ಕಾಲ ನೋಡ್ತೀವಿ. ಜ್ಞಾಪಕ ಇಟ್ಕೊಳ್ಳಿ. ನಾವೆಲ್ಲರೂ ದಯವಿಟ್ಟು ನಾವೆಲ್ಲರೂ ಅವ್ರಿಗೆ, ನಮ್ಮ ಸಿಬ್ಬಂದಿಯವರಿಗೆ ಸಹಕಾರ ಕೊಟ್ಟು ಹೋರಾಟಗಳನ್ನು ನಡೆಸಿ ಈ ಖಾಸಗೀಕರಣವನ್ನು ತಪ್ಪಿಸೋಣ ಅಂತೇಳಿ ನಮ್ಮ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಏನು ಖಾಸಗೀಕರಣಗೊಂಡ್ರೆ ಈ ಒಂದು ವಿದ್ಯುತ್ ಕ್ಷೇತ್ರ ಇಂಗ್ಲೀಷ್ ಕಾಲ ಮತ್ತೆ ನೋಡಬೇಕಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ನೆನಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಗೋವಿಂದ ರೆಡ್ಡಿ ಅವರು ಸಹ ಒಂದು ಎರಡೇ ಮಾತು ಚುಟ್ಕಾಗಿ ಮಾತಾಡಬೇಕು ಅಂತ ಕೋರ್ತೀನಿ. ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮಸ್ಕಾರಗಳು. ಏನಿವತ್ತು ರಾಜ್ಯ ಸರ್ಕಾರ ಖಾಸಗಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾ ಇರೋದು ತುಂಬ ಶೋಚನೀಯ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂಥರ ತೊಂದರೆ ಆಗುತ್ತದೆ. ಅದನ್ನು ನಾವು ಖಾಸಗೀಕರಣ ಮಾಡ್ದೇ ಪ್ರತಿಯೊಂದು ಸಂಘ ಸಂಸ್ಥೆಗಳು ನಾವು ಪ್ರತಿಭಟನೆಗೆ ತಮ್ಮ ಮುಖಾಂತರ ಬೆಂಬಲ ಸೂಚಿಸುತ್ತೆ ಅಂತೇಳಿ ಈ ಮಾತನ್ನು ತಿಳಿಸ್ತಾ ಇದ್ದೀವಿ. ತುಂಬ ಅವರಿಗೆ ನಮ್ಮೆಲ್ಲರ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಸೋಮಶೇಖರ್ ಅವರು ಯುವ ಮುಖಂಡರು ಕಾಂಗ್ರೆಸ್ ಅವರು ಮಾತಾಡಬೇಕು ಅಂತ ಕೋರ್ತೀನಿ. ಪರವಾಗಿ ನಾವು ಒಂದೇ ಒಂದು ಮಾತು ಹೇಳ್ತೀವಿ. ಈ ಟಾಟಾ ಕಂಪನಿ ಏನಾದರೂ ಬಂದರೆ ಬಡವರು ಹೊಟ್ಟೆ ಹೊಡೆಯೋದು ಬಿಟ್ಟರೆ ಯಾರಿಗೂ ಒಳ್ಳೆಯದಾಗ. ಈ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಈ ರೈತರು ಹೊಟ್ಟೆ ಹೊಡೆಯೋದಕ್ಕೆ ಬಂದಿರತಕ್ಕಂಥ ಈ ಟಾಟಾ ಕಂಪ್ನಿ ಇದೇನಾದರೂ ಮುಂದುವರೆದ್ರೆ ಎಷ್ಟೋ ಜನ ಸಾಯುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಈ ಟಾಟಾ ಕಂಪ್ನಿ ಅಣ್ಣವ್ರು ಹೇಳಿದ್ರು, ಯಾರು ರೆಡ್ಡಿ ಅಣ್ಣವರು, ಈ ಬ್ರಿಟಿಷ್ ಕಾಲ ಬಂದಂಗೆ ಆಗೋಗುತ್ತೆ. ಅರ್ಧ ರಾತ್ರಿದಲ್ಲಿ ಏನಾದರೂ ಕರೆಂಟ್ ಹೋಯ್ತು ಅಂತಂದರೆ ಆವಾಗ ಕರೆನ್ಸಿ ಇದ್ದರೆ ಆವಾಗ ಇದು ಕರೆಂಟ್ ಇಲ್ಲ ಅಂದರೆ ಕಟ್ಟಾಗೋಗುತ್ತೆ. ಇವಾಗಿರ್ತಕ್ಕಂಥ ನಮ್ಮ ಈ ವಿದ್ಯುತ್ ಕಂಪ್ನಿ ಲೈನ್ ಮ್ಯಾನ್ಗಳು ಏನಿದ್ದಾರೆ, ಒಂದು ದಿವಸ ಏನಾದರೂ ಕರೆಂಟ್ ಹೋದರೆ ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಿದ್ರೆ ಮುಂದಿನ ತಿಂಗಳ ತನಕ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೆ ಟಾಟಾ ಕಂಪ್ನಿ ಹಂಗಿರಲ್ಲ. ಆವತ್ತೇನಾದರೂ ಕರೆನ್ಸಿ ಆಗೋಯ್ತಂದರೆ ಆ ರಾತ್ರಿಗೆ ಮುಗಿದೋಯ್ತು, ಕತ್ಲಲ್ಲಿ ಮಲಗೋದಂಗೆ ಹೋಗುತ್ತೆ. ದಯವಿಟ್ಟು ಈ ಟಾಟಾ ಕಂಪ್ನಿಯವರು ಬರ್ದಿರ ನಾವೆಲ್ಲರೂ ಒಗ್ಗಟ್ಟು ಆಗಿ ಇದ್ದು ಎಲ್ಲರೂ ಒಟ್ಟುಗೂಡಿಸಿಕೊಂಡು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾವಾಗಾದರೂ ಕರೆಯಿರಿ, ನಿಮ್ಮ ಪರವಾಗಿ ಹೋರಾಟನ ಮಾಡೋಕ್ಕೆ ಬೀದಿಯಲ್ಲಿ ಕೂತ್ಕೊಂಡು ಧರಣಿ ಮಾಡೋಕ್ಕೆ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ಎರಡು ಮಾತುಗಳು ಮಾತಾಡೋಕ್ಕೆ ಅವಶ್ಯಕತೆ ನಿಮ್ಮ ಎಲ್ರಿಗೂ ಧನ್ಯವಾದ. ಆ ಒಂದು ದಿಸೆಯಲ್ಲಿ ನಾವು ನಿಮ್ಮ ಪರವಾಗಿ ಇದ್ವಿ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸೋಮಶೇಖರ್ ಅವರು. ಅವರಿಗೆ ನಮ್ಮೆಲ್ಲರ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಈಶ್ವರರೆಡ್ಡಿ ಅವರು ಒಂದು ಎರಡು ಮಾತಾಡಬೇಕು ಅಂತ ನಾವು ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಅಧಿಕಾರಿ ವೃಂದದವರು ಹಾಗೂ ಕಾರ್ಯಕರ್ತರಲ್ಲಿ ಸೇರಿದ್ದೀರಾ. ಇವತ್ತು 2021ರಲ್ಲಿ ಮೋದಿಜಿಯವರು ಒಂದು ಹೇಳಿದ್ದಾರೆ, 6,000 ಕೋಟಿ ಬಿಟ್ಟಿದ್ದಾರೆ ಏನು ಸ್ಮಾರ್ಟ್ ಮೀಟ್ರ್ ಫಿಟ್ ಮಾಡೋದಕ್ಕೆ. ಆವತ್ತಿಂದ ಸುಮಾರು 4-5 ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ತಾ ಬಂದಿದ್ದೀವಿ. ಎಲ್ರಿಗೂ ಅರಿವನ್ನು ಮೂಡಿಸ್ತಾ ಇದ್ದೀವಿ, ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು 13 ತಿಂಗಳು ಡೆಲ್ಲಿಯಲ್ಲಿ ಒಂದು ಹೋರಾಟಗಳನ್ನು ಮಾಡಿದ ರೈತ ಸಂಘದವರು. ನಾವು ಕುಂಬಳಕಾಯದಲ್ಲಿ ಸಾಸಿವೆ ಕಾಲದಷ್ಟು ನಾನು ಮಾಡ್ತಾ ಇಲ್ಲ. ಇವತ್ತು ನಿಜವಾಗಿ ಹೇಳಬೇಕಂದ್ರೆ ಎಲ್ಲ ಸಂಘ ಸಮಸ್ಯೆಗಳು, ಅಧಿಕಾರಿ ವೃಂದದವರು, ಏನು ಕಾಂಟ್ರಾಕ್ಟರ್ಸ್ ಇದ್ದಾರೆ, ರೈತಾಪಿ ವರ್ಗದವರು ಎಲ್ಲರೂ ಚುರುಕು ಮುಟ್ಕೊಂಡು ಇವತ್ತು ಈ ಸರ್ಕಾರಕ್ಕೆ ನಾವು ಒಂದು ಪಾಠ ಹೇಳಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ಏನು ಕರೆನ್ಸಿ ಇದ್ದರೆ ನಮ್ಮ ಮೊಬೈಲು ಮಾತಾಡ್ಬೋದು, ಅದೇ ರೀತಿ ಆಗುತ್ತೆ. ಸುಮಾರು 4-5 ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ಈ ಸಂಘಟನೆ ಮುಖಾಂತರ ನಾವು ಸಂಘ ಸಮಸ್ಯೆಗಳ ಮುಖಾಂತರ ಒಂದು ಇದನ್ನು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೇನೋ ಎಲ್ಲ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೈತಾಪಿ ವರ್ಗದವರು, ಕೃಷಿ ಕಾರ್ಮಿಕರು, ಎಲ್ಲ ಸಂಘಟನೆಗಳು, ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಬೆಂಬಲ ಸೂಚಿಸಿ ನಾವು ಮುಂದೆ ಬಂದಿಲ್ಲ ಅಂದರೆ ಏನು ಇವತ್ತು ಬ್ರಿಟಿಷರ ಕಾಲ ಅಂತೇಳಿ ನಿಜವಾಗಲೂ 100% ಬ್ರಿಟಿಷರ ಕಾಲ ಬರುತ್ತೆ. ನಾಳೆ ಬೆಳಗ್ಗೆ ಏನು ಇವತ್ತು ಅರ್ಧ ರಾತ್ರಿಯಲ್ಲಿ ಕರೆಂಟ್ ಹೋಯ್ತು ಅಂದರೆ ಇದೇ ನಾವು ಸೋಮಶೇಖರ್ ಸರ್ಗೆ ಫೋನ್ ಮಾಡಿ, ಸರ್ ಮರಗನಗುಂಟೆಯಲ್ಲಿ ಕರೆಂಟ್ ಇಲ್ಲ 3 ದಿವಸದಿಂದ ಅಂತೇಳಿ ನೈಟು 1 ಗಂಟೆಯಲ್ಲಿ ನಾವು ಫೋನ್ ಮಾಡಿ ಅವ್ರ ಮುಖಾಂತರ ಇವ್ರನ್ನ ಲೈನ್ಮ್ಯಾನ್ ಕಳಿಸಿ ಅಲ್ಲಿ ಕರೆಂಟ್ ಕೊಡಿಸಿದ್ದೀವಿ. ಇವತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ಧನ್ಯವಾದಗಳು ಹೇಳಬೇಕಾಗುತ್ತೆ. ಅದೇ ಟಾಟಾ ಕಂಪ್ನಿಯವರು ಬಂದರೆ ನಿಜವಾಗಲೂ ಏನು
ದಿನಗಳು ಹತ್ತಿರದಲ್ಲಿ ನಾವು ನೋಡ್ತೀವಿ. ಎಲ್ಲ ಸಂಘಟನೆಯವರು ಇವತ್ತು ನಿಜವಾಗಲೂ ಒತ್ತಿ ಹೇಳ್ತಾ ಇದ್ದೀನಿ, ಇದೇ ಅಲ್ಲ, ಇದು ವಾಪಸ್ ತಗೊಳ್ಳೋವರೆಗೂ ನಾವು ಹೋರಾಟಗಳನ್ನು ಬಿಡಬಾರ್ದು. ಒಂದು ಗಟ್ಟಿ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡಬೇಕು. ಎಲ್ಲ ಸಂಘಟನೆಯವರು, ಎಲ್ಲ ಸಂಘ ಸಮಸ್ಯೆಗಳು ಇದಕ್ಕೆ ಬೆಂಬಲ ಸೂಚಿಸಬೇಕು. ಅದರ ಜೊತೆಗೆ ನಾವು ಬೆಂಬಲ ಕೊಡ್ತೀವಿ. ಎಲ್ಲ ಯಾವ ಕಾರ್ಯಕ್ರಮಕ್ಕಾದರೂ ನಾವು ಮುಂದೆ ಇರ್ತೀವಿ ಅಂತೇಳಿ ಈ 4 ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಆ ಒಂದು ದಿಸೆಯಲ್ಲಿ ಎಲ್ಲ ಸಂಘಟನೆಗಳು ಒಟ್ಟುಗೂಡಿಕೊಂಡು ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದ ನಿಮ್ಮೊಂದಿಗಿದ್ದೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲ ವಂದನೆಗಳು ಅರ್ಪಿಸ್ತಾ, ಈಗ KDP ಸದಸ್ಯರು, ರೈತ ಸಂಘದ ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಹಾಗೂ ಸ್ನೇಹಿತರು ಆದಂಥ ಮಂಜುನಾಥ್ ರೆಡ್ಡಿ ಅವರು 2 ಮಾತಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿ ಬಾಗೇಪಲ್ಲಿ ಉಪವಿಭಾಗದ ನೌಕರರ ನೇತೃತ್ವದಲ್ಲಿ ಇವತ್ತು ಏನಿಲ್ಲಿ ವಿದ್ಯುತ್ ಖಾಸಗೀಕರಣ ವಿಚಾರದ ಬಗ್ಗೆ ಇಲ್ಲಿ ಇವತ್ತು ಒಂದು ಸಭೆ ನಡೀತಾ ಇದೆ. ಇದರ ನೇತೃತ್ವದಲ್ಲಿ ನಮ್ಮ ಈ ಉಪವಿಭಾಗದ ಅಧಿಕಾರಿಗಳು ತುಂಬ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದಕ್ಕೆ ಅವ್ರಿಗೆಲ್ರಿಗೂ ಕೂಡ ಅಖಿಲ ಕರ್ನಾಟಕ ರೈತ ಸಂಘಟನೆ AKRSನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಮಾತಾಡಿದ್ದಾರೆ ಎಲ್ಲ ಸಂಘಟನೆಗಳ ಎಲ್ಲ ಮುಖಂಡರು. ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವಿದ್ಯುತ್ ಗುತ್ತಿಗೆದಾರರ ಸಂಘಟನೆಗಳು ಮತ್ತು ಸಾರ್ವಜನಿಕರು ಮತ್ತು ವಿದ್ಯುತ್ ನೌಕರರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀವಿ. ತಮಗೆಲ್ರಿಗೂ ಗೊತ್ತಿದೆ, ಆದರೆ ಇದರ ಸಂಪೂರ್ಣ ಅರಿವು ಇನ್ನೂ ಎಲ್ರಿಗೂ ಇಲ್ಲ. ಏನು ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಾ ಇದ್ದೀವಿ, ಇದು ಕೇವಲ ಇಷ್ಟು ಮಾತಾಡಿಬಿಟ್ಟು ಹೋದರೆ ಈ ಸಮಸ್ಯೆ ಇತ್ಯರ್ಥ ಆಗಲ್ಲ. ಈ ಅಪಾಯವನ್ನು ಹಲವಾರು ವರ್ಷಗಳಿಂದ ಈ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ, ರೈತರ ಪರ ಕಾಳಜಿ ಇರ್ತಕ್ಕಂಥ ಹಲವಾರು ಸಂಘಟನೆಗಳು, ಪ್ರಮುಖವಾಗಿ ರೈತ ಸಂಘಟನೆಗಳು ಎಚ್ಚರಿಕೆಯನ್ನು ಹಲವಾರು ವರ್ಷಗಳಿಂದ ನೀಡ್ತಾ ಬಂದಿದೆ. ತಾವು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಜೊತೆ ಕೈ ಜೋಡಿಸಿ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ನೌಕರರು ಕೂಡ. ಆದರೆ ಈಗಲೂ ಕೂಡ ಎಲ್ಲೋ ಒಂದು ಕಡೆ ತಾತ್ಸಾರ ಮನೋಭಾವ ಇದೆ, ಏನೋ ಎಲ್ಲರಿಗೂ ಆಗ್ದಂಗೆ ನಮಗೂ ಆಗ್ತದೆ ನಡೀರಿ ಅಂತ. ಖಂಡಿತ ಇದು ತಪ್ಪು. ಇದು ಅತ್ಯಂತ ಒಂದು ಅಪಾಯಕಾರಿಯಾದಂತಹ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಇವತ್ತು ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನು ಅಂದರೆ ತಪ್ಪಾಗಲಾರ್ದು. ಇದು ಕೇವಲ ನೌಕರರಿಗೆ ಅಷ್ಟೇ ಅಲ್ಲ, ರೈತರಿಗೆ, ಕಾರ್ಮಿಕರಿಗೆ, ನೌಕರರಿಗೆ ಎಲ್ರಿಗೂ ಕೂಡ ಮರಣಶಾಸನವಾಗುವಂತಹ ಒಂದು ಗಂಭೀರವಾದಂಥ ಅಪಾಯಕಾರಿಯಾದಂಥ ಕಾನೂನು ಅಂತ ನಾವು ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಮರಣಶಾಸನ ಅಂದರೆ ಗೊತ್ತಲ್ಲ ನಮಗೆ, ಕೇವಲ ನೌಕರಿಗೆ ಮಾತ್ರ ಅಲ್ಲ, ರೈತರಿಗೂ ಇದೆ, ಸಾರ್ವಜನಿಕರಿಗೂ ಇದೆ, ಎಲ್ರಿಗೂ ಇದೆ. ಇದೀಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಮುಖಂಡರು ಮಾತಾಡ್ದಂಗೆ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. 2020ರಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ಪ್ರಮುಖವಾದ ಬೇಡಿಕೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧ ಮಾಡೋದು ಕೂಡ ಒಂದು ಹಕ್ಕೊತ್ತಾಯ ಇತ್ತು. ನಮ್ಮ ಕೇಂದ್ರ ಸರ್ಕಾರ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಆ ಒಂದು ಹೋರಾಟಕ್ಕೆ ಮಣಿದು ಒಂದು ಆಶ್ವಾಸನೆಯನ್ನು ಕೊಟ್ಟರು ರೈತರಿಗೆ, ಖಂಡಿತ ಇದನ್ನು ನಾವು ಮರುಪರಿಶೀಲನೆ ಮಾಡಿ ವಾಪಸ್ ತಗೋತೀವಿ ಅಂತ. ಆದರೆ 6 ವರ್ಷಗಳಾದರೂ ಸಹ ಈ ವಿದ್ಯುತ್ ಖಾಸಗೀಕರಣ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ, ಆದರೆ ಜಾರಿನೂ ಮಾಡಲಿಲ್ಲ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಹಿಂಬಾಗಿಲಿನಿಂದ ಇವತ್ತು ಇಂತಹ ಕಾನೂನುಗಳ ಒಂದು ಜಾರಿ ಮಾಡಿದ್ದೀರಾ, ಆಯಾ ರಾಜ್ಯಗಳಲ್ಲಿ ಇವತ್ತು ಹಿಂಬಾಗಿಲಿನಿಂದ ಇವತ್ತು ಇದನ್ನು ಜಾರಿ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ವಿದ್ಯುತ್ ನಿಯಂತ್ರಣ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳು ಅದರಲ್ಲಿ ನಿಯಂತ್ರಣ ಕಡಿಮೆ. ಇದ್ರ ಸರ್ಕಾರ ಕೇಂದ್ರದ, ರಾಜ್ಯದ, ಆ ಪಾರ್ಟಿ ಈ ಪಾರ್ಟಿ ಅನ್ನೋ ಪ್ರಶ್ನೆ ಇಲ್ಲೇನು ಬೇಡ.
ಯಾಕಂದರೆ ಈ ದೇಶದ ಜನರ ಭವಿಷ್ಯವನ್ನು ಇವತ್ತು ಭವಿಷ್ಯದೊಂದಿಗೆ ಆಡ್ತಾ ಇರ್ತಕ್ಕಂಥ ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಜನರು ನಮಗೆ ಇವತ್ತು ಸಂಕಷ್ಟ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಇವತ್ತು ಇದರಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ತಮಗೆಲ್ರಿಗೂ ಗೊತ್ತಿದೆ. ಈಗಾಗಲೇ BSNL ಅಂತ ಒಂದು ಸರ್ಕಾರಿ ಸ್ವಾಮ್ಯ ಸಂಸ್ಥೆ ಇತ್ತು. BSNL ಇದ್ದಾಗ ಪ್ರತಿ ಮನೆಗೂ ಟೆಲಿಫೋನ್ ಸೌಕರ್ಯ ಇತ್ತು. ನಾವು ಎಷ್ಟು ಉಪಯೋಗಿಸಿದ್ರೆ ಅಷ್ಟು ನಾವು ಚಾರ್ಜ್ ಕೊಟ್ಬೋದಾಗಿತ್ತು. ಇಷ್ಟು ಕಾಲ್ಸ್ ಫ್ರೀ ಕಾಲ್ಸ್ ಇರ್ತಾ ಇತ್ತು. ಬಡವರಿಗೆ ಅನುಕೂಲ ಆಗ್ತಾ ಇತ್ತು, ಗ್ರಾಮೀಣ ಪ್ರದೇಶಕ್ಕೆ ಅನುಕೂಲ ಆಗ್ತಾ ಇತ್ತು. ಅದರಲ್ಲಿರ್ತಕ್ಕಂಥ ನೌಕರರಿಗೆ ಲಕ್ಷಾಂತರ ಕೋಟ್ಯಾಂತರ ನೌಕರರಿಗೆ ಈ ದೇಶದಲ್ಲಿ ಉದ್ಯೋಗ ಅವಕಾಶ ಇತ್ತು. ಏನಾಗಿದೆ ಇವತ್ತು BSNL? ಏನಾಗಿದೆ? ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಯಾವುದೇ ಉಚಿತ ಟೆಲಿಫೋನ್ ಸೌಕರ್ಯ ಇಲ್ಲ. ಅದರಲ್ಲಿರ್ತಕ್ಕಂಥ ನೌಕರರಿಗೆ ಭವಿಷ್ಯ ಇಲ್ಲ, ಅವ್ರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳಿಲ್ಲ. BSNL ಅನ್ನ ಇವತ್ತು ಈ ಸರ್ಕಾರಗಳ ಕಡೆಗಣಿಸಿ ಖಾಸಗಿ ಕಂಪನಿಗಳನ್ನ ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಏನೇನೋ ತಂದರು. ಫಸ್ಟ್ ತುಂಬ ಅಟ್ರಾಕ್ಟಿವ್ ಆಗಿ ಅವ್ರ ಸ್ಕೀಮ್ಸ್ ಇರ್ತದೆ. ಜಿಯೋ ಅಂತ ಒಂದು ಬಂದಿತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ. ಫ್ರೀ ಕೊಟ್ಬಿಟ್ರು, ಫೋನು ಫ್ರೀ, ಮಾತಾಡೋದು ಫ್ರೀ, ನೆಟ್ಟು ಫ್ರೀ, ಎಲ್ಲರೂ ಜಿಯೋಗೆ ಹೋಗ್ಬಿಟ್ರು. ಈಗೇನಾಗಿದೆ? ಈ ಟಾಟಾ ಇರ್ಬೋದು, ರಿಲಯನ್ಸ್ ಇರ್ಬೋದು, ಅದಾನಿ ಇರ್ಬೋದು, ಅವ್ರ ಅಪ್ಪ ಇರ್ಬೋದು, ಎಲ್ಲರೂ ಮಾಡೋದಿದೆ ಇವ್ರಿಗೆ. ಈ ದೇಶದಲ್ಲಿರ್ತಕ್ಕಂಥ ಈ ಒಂದು ಭ್ರಷ್ಟ ಸರ್ಕಾರಗಳು, ಕೈಲಾಗದ ಸರ್ಕಾರಗಳ ಒಂದು ಇವತ್ತು ಸಹಾಯ ತಗೊಂಡು ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಇವತ್ತು ಹಿಂಬಾಗಿಲಿನಿಂದ ಇಂಥ ಕಾನೂನು ಮುಖಾಂತರ ಬರ್ತಾ ಇದ್ದಾರೆ. ನಾವು ಎಚ್ಚರಿಕೆಯಿಂದ ಇವತ್ತು ಒಗ್ಗಟ್ಟಾಗಿದ್ದಾರೆ ಅರ್ಥ ಮಾಡ್ಕೊಂಡು ಹೋರಾಟ ಮಾಡಬೇಕಾಗಿದೆ. ಇದರಲ್ಲಿ ನೌಕರರು ಹೋಗ್ತಾರೆ, ಕಾರ್ಮಿಕರು ಹೋಗ್ತಾರೆ, ಅವ್ರ ಕುಟುಂಬಗಳು ಹೋಗ್ತಾರೆ. ನೌಕರರು ಆದ್ರಿಂದ ಯಾರು ಬೇರೆ ಯಾರು ಇಲ್ಲ, ನೀವೆಲ್ಲ ನಮ್ಮ ರೈತರ ಮಕ್ಕಳೇ ಇಲ್ಲಿ ಇರ್ತಕ್ಕಂಥವ್ರು. ಅಧಿಕಾರಿಗಳು ಕೂಡ ಎಲ್ಲ ನಮ್ಮ ರೈತರ ಮಕ್ಕಳೇ ಇರೋರು. ಆದ್ದರಿಂದ ಇಲ್ಲಿ ನೌಕರರು ರೈತರು ಅನ್ನೋ ಭೇದ ಭಾವ ಇಲ್ಲದೆ ಇವತ್ತು ಈ ಕಾನೂನು ಜಾರಿ ಮಾಡಿದ್ರೆ ಖಂಡಿತ ಇವತ್ತು ತುಂಬಾ ಅಪಾಯ ಇದೆ. ರೈತರು ಬೀದಿ ಪಾಲಾಗ್ತಾರೆ, ಸಣ್ಣ ಸಣ್ಣ ಕಾರ್ಮಿಕರು ಬೀದಿ ಪಾಲಾಗ್ತಾರೆ, ಚಿಲ್ಲರೆ ವ್ಯಾಪಾರಸ್ಥರು ಬೀದಿ ಪಾಲಾಗ್ತಾರೆ, ಗುಡಿ ಕೈಗಾರಿಕೆಗಳು ಹೋಗ್ತವೆ, ಸಣ್ಣ ಕೈಗಾರಿಕೆಗಳು ಇವತ್ತು ಸಂಪೂರ್ಣ ಬಾಗಿಲು ಮುಚ್ಚಬೇಕಾಗತ್ತೆ. ಆ ವಿದ್ಯುತ್ ಯಾರು ಕಟ್ಟಲಿಕ್ಕಾಗಲ್ಲ. ಇವತ್ತು ಕೃಷಿಗೆ ಕಾರ್ಪೊರೇಟ್ ಕಂಪನಿಗಳನ್ನು ತರಲಿಕ್ಕಾಗಿ, ವ್ಯಾಪಾರ ಕ್ಷೇತ್ರಕ್ಕೆ ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನು ತರಲಿಕ್ಕಾಗಿ ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಸಂಪೂರ್ಣವಾಗಿ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಜನರನ್ನು ನಾಶ ಮಾಡಲಿಕ್ಕಾಗಿ ಇವತ್ತು ಈ ಕಾನೂನುಗಳನ್ನು ಇವತ್ತು ಹಿಂಬಾಗಿಲ ಮುಖಾಂತರ ಜಾರಿ ಮಾಡ್ತಾ ಇದೆ. ಖಂಡಿತ ನಾವು ಯಾರು ಕೂಡ ಇದನ್ನು ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಆಟ ನಡೆಯೋಕ್ಕೆ ಬಿಡೋದಿಲ್ಲ. ಟಾಟಾ ಅಲ್ಲ, ಅವ್ರ ಅಪ್ಪ ಬರಲಿ, ಕಟ್ಟಾಕ್ತೀವಿ ಹಳ್ಳಿಗಳಲ್ಲಿ, ಬರಲಿ ಸಬ್ ಡಿವಿಷನ್ಗೆ ಕಟ್ಟಾಕ್ತೀವಿ, ಇಲ್ಲೇ ಬರಲಿ, ಅದು ಹೆಂಗೆ ಬರ್ತೀರ ಅಲ್ಲಿ ಕಟ್ಟಾಕ್ತೀವಿ ನಾವು. ಆದರೆ ಹಂಗಂತೇಳಿ ನಾವು ಸುಮ್ಮನೆ ಇದ್ರೆ ಆಗಲ್ಲ. ಇವತ್ತು ಕಾನೂನು ಹೋರಾಟ ಒಂದು ಪಕ್ಕದಲ್ಲಿ ಹೋಗ್ಬೇಕು. ಈಗ ಏನು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ನಾವು ಅಖಿಲ ಕರ್ನಾಟಕ ರೈತ ಸಂಘಟನೆ AKRS ಕೂಡ ಇವತ್ತು ಅಬ್ಜೆಕ್ಷನ್ ಆಗಲಿಕ್ಕೆಲ್ಲ ಡ್ರಾಫ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ. ಆದರೆ ಇವತ್ತು ಕಾನೂನು ಹೋರಾಟ ಒಂದು ಕಡೆ, ಚಳುವಳಿಗಳು ಮಾಡೋದು ಇನ್ನೊಂದು ಕಡೆ. ಇವತ್ತು ಕಾನೂನಿಗೆಲ್ಲ ಇವತ್ತು ನಡೆಯೋದಿಲ್ಲ. ಚಳುವಳಿಗಳು ಮಾಡಬೇಕು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಒಗ್ಗಟ್ಟಾಗಿ, ರೈತರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಯಾವುದೇ ಊರಿಗೂ ನೀವು ಬರ್ಲಿಕ್ಕೆ ನಾವು ಬಿಡೋದಿಲ್ಲ, ಯಾವುದೇ ತಾಲೂಕು ನಾವು ಬರೋಕ್ಕೆ ಬಿಡೋದಿಲ್ಲ, ಯಾವ ಜಿಲ್ಲೆಗೂ ಬರೋಕ್ಕೆ ಬಿಡೋದಿಲ್ಲ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಇವತ್ತು ನಾಮರ್ದರು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ. ಇವರಿಗೆ ಇಷ್ಟೆಲ್ಲ ಸರ್ಕಾರ ಇವ್ರ ಕೈಲಿಟ್ಕೊಂಡು ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು, ಕಚೇರಿಗಳು, ಈಗಾಗಲೇ ಇರ್ತಕ್ಕಂಥ ಎಲ್ಲ ಸಿಸ್ಟಮ್ ಇಟ್ಕೊಂಡು ಇವರು ಲಾಸ್ ಆಗ್ತಾ ಇದ್ದಾರೆ. ಯಾರು ಜವಾಬ್ದಾರಿ? ಯಾಕೆ ಲಾಸ್ ಆಗ್ತದೆ? ನಿಮ್ಮ ಕೈಲಾಗದೆ ಇರೋ ತನಕ, ನಿಮ್ಮ ಕೈಲಾಗತನದಿಂದ ಇವತ್ತು ನಿಮ್ಮ ಅಸಮರ್ಥತೆಯಿಂದ ಇವತ್ತು ಯಾವುದೇ ಕಂಪ್ನಿ ದೇಶದಲ್ಲಿ, ಅದು ವಿದ್ಯುತ್ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಯಾವುದೋ ಇವತ್ತು ನಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಅಸಮರ್ಥತೆ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಇವತ್ತು ಪರಿಹಾರ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಖಾಸಗಿ ಕೊಡೋದಲ್ಲ, ರೆಡಿ ಮಾಡಿದ್ದಾರೆ. ಎಲ್ಲ ತುಂಬ ನ್ಯಾಯಯುತವಾದಂಥ ಬೇಡಿಕೆಗಳು. ಇವತ್ತು ನಾವೆಲ್ಲರೂ ಕೂಡ ಮೀಸಲಾತಿ, ಒಳ ಮೀಸಲಾತಿ ಅಂತ ಇವತ್ತು ಹೋರಾಟಗಳು ಮಾಡ್ತಾ ಇದ್ದೀವಿ. ಇವತ್ತು ಕಂಪ್ನಿಗಳಲ್ಲಿ ಯಾವ ಮೀಸಲಾತಿನೂ ಇಲ್ಲ, ಯಾವ ಒಳ ಮೀಸಲಾತಿನೂ ಇಲ್ಲ. ನಾವು ಸುಮ್ಮನೆ ಇಲ್ಲಿ ಗುದ್ದಾಡ್ತಾ ಇದ್ದೀವಿ, ನಮ್ಗೆ ಅಷ್ಟು ಪರ್ಸೆಂಟು, ನಮ್ಗೆ ಇಷ್ಟು ಪರ್ಸೆಂಟು, ನಮ್ಗೆ ಒಳ ಮೀಸಲಾತಿ ಬೇಕು ಅಂತ. ಅವ್ರು ಇದನ್ನೆಲ್ಲ ಕೂಡ ಇವತ್ತು ನಾಶ ಮಾಡಲಿಕ್ಕಾಗಿ ಇವತ್ತು ಈ ಖಾಸಗೀಕರಣವನ್ನು ಜಾರಿ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಒಂದು ಕಂಪನಿ ದೇಶದಲ್ಲಿ ಇವತ್ತು ಈಸ್ಟ್ ಇಂಡಿಯಾ ಕಂಪನಿ ಅದೊಂದಿತ್ತು. ಆ ಕಂಪನಿ ಇರಬಾರ್ದು ಅಂತೇಳಿ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಗ್ಗಟ್ಟಾಗಿ, ನಮ್ಮ ಹಿರಿಯರೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದಿದ್ದು. ಆದರೆ
ಈ ಸ್ವತಂತ್ರ ಬಂದ ಮೇಲೆ ಇರ್ತಕ್ಕಂಥ ಈ ಸರ್ಕಾರಗಳು ಇಂಥ ನೂರಾರು ಈಸ್ಟ್ ಇಂಡಿಯಾ ಕಂಪನಿಗಳನ್ನು ತಗೊಂಡು ಬಂದು ಇವತ್ತು ನಮ್ಮ ದೇಶವನ್ನು, ನಮ್ಮ ರಕ್ತವನ್ನು, ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಖಂಡಿತ ಇದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ, ಈ ನೌಕರರ ಹಿತರಕ್ಷಣೆ ನಮ್ಮ ಜವಾಬ್ದಾರಿ, ಈ ರೈತರ ಹಿತರಕ್ಷಣೆ ನಮ್ಮ ಜವಾಬ್ದಾರಿ, ಈ ದೇಶದ ಹಿತರಕ್ಷಣೆ ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ, ಈ ಒಂದು ಕಾನೂನನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡದಂತೆ ಬಿಡುವ ನಿಟ್ಟಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘಟನೆ AKRS ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ಭಾಗಿಯಾಗ್ತದೆ, ಚಳುವಳಿ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಡ್ತಾ, ನಿಮ್ಮ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಏನು ಈ ಗುಂಡೂರಾವ್ ಅವರ ಕಾಲದಲ್ಲಿ ರೈತಾಪಿ ವರ್ಗಗಳನ್ನು ಮೀಟರ್ಗಳನ್ನೆಲ್ಲ ತೆಗೆದು ಏನು ಒಳ ಗದ್ದೆಗಳಲ್ಲಿ ಬಿಸಾಕಿದ್ರು, ಆ ರೀತಿ ಹೋರಾಟ ಮಾಡತಕ್ಕಂಥ ಒಂದು ಸಂದರ್ಭ ಮತ್ತೊಮ್ಮೆ ಒದಗಿ ಬರ್ತದೆ. ಮತ್ತೊಮ್ಮೆ ಇನ್ನೊಂದು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಒಂದು ಕಂಪ್ನಿಯನ್ನು ಇಲ್ಲಿ ಬರಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದೆ ನಮ್ಮ AKRSನ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ ಅವರು. ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ವಂದನೆಗಳಂತ ಕೇಂದ್ರ ಸಮಿತಿ ಅಧಿಕ ಕಾರ್ಯದರ್ಶಿಗಳು ಸ್ನೇಹಿತರು ಆದಂಥ ಸುಕುಮಾರ್ ಅವರು 2 ಮಾತಾಡುವ ಮುಖಾಂತರ ತಮ್ಮ ಮನದ ಮಾತನ್ನು ತಿಳಿಸಬೇಕು ಅಂತ ಕೋರ್ತಾ ಇದ್ದಾರೆ. ನಮಸ್ಕಾರ. 10ನೇ ತಾರೀಕು ನಮ್ಮ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬಲರಾಮ್ ಅವರು, ಒಕ್ಕೂಟದ ಕಾರ್ಯದರ್ಶಿಗಳಂತ ಬಸವಣ್ಣವರು, ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಶಿವರಾಮ್ ಅವರ ಒಂದು ಕರೆಯ ಮೇರೆಗೆ ಇವತ್ತು ನಾವು ಟಾಟಾ ಕಂಪ್ನಿಯವರು ಏನು ಈ ಒಂದು ವಿದ್ಯುತ್ ವಿತರಣಾ ಒಂದು ಕ್ಷೇತ್ರಕ್ಕೆ ಅರ್ಜಿ ಹಾಕಿದರೆ, ಆ ಅರ್ಜಿಯನ್ನು ಹಾಕಿದ್ರೂ ಅಕ್ಸೆಪ್ಟೆನ್ಸ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಜನರಿಗೆ ಅರಿವು ಮೂಡಿಸಬೇಕು ಅಂತೇಳ್ಬಿಟ್ಟು ಈ ಒಂದು ದ್ವಾರ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಕಡೆಯೂ ಸಹ ನೌಕರರು ಮಾತ್ರನೇ ದ್ವಾರ ಸಭೆಗಳನ್ನು ಮಾಡ್ತಾಯಿದ್ರು. ಆದರೆ ನಾವು ಚಿಂತನೆ ಮಾಡಿದ್ವಿ, ಯಾಕೆ ಅಂತಂದರೆ ಇಲ್ಲಿವರೆಗೂ ಸಹ ಆಳುವ ಸರ್ಕಾರಗಳು ಖಾಸಗೀಕರಣವನ್ನು ವಿರೋಧ ಮಾಡಿಕೊಂಡೇ ಬಂದಿದೆ. ಯಾಕಂದರೆ ಬೊಮ್ಮಾಯಿ ಅವರಿರ್ಬೋದು, ನಮ್ಮ ಹಿಂದೆ ಇದ್ದಂಥ ಸದಾನಗೌಡರಿರ್ಬೋದು, ನಮ್ಮ SM ಕೃಷ್ಣ ಅವರಿರ್ಬೋದು, ಇಲ್ಲಿವರೆಗೂ ಆ್ಯಸ್ ಆಫ್ ನೌ ಎಲ್ಲನೂ ಸಹ ಖಾಸಗೀಕರಣವನ್ನು ವಿರೋಧ ಮಾಡಿಕೊಂಡೇ ಬಂದಿದೆ. ಆದರೆ ಯಾರೂ ಸಹ ಅರ್ಜಿ ಹಾಕಿರಲಿಲ್ಲ. ರೀಸೆಂಟಾಗಿ ಟಾಟಾ ಅವರು ಹಾಕಿದ್ರು. ಅರ್ಜಿ ಹಾಕಿದ ಮೇಲೆ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ಅವರು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಬಂದಿದ್ದಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ಆದ್ರೂ ಇಲ್ಲಿ ಬಂದು ನಾವು ವ್ಯಾಪಾರ ಮಾಡಬೇಕು ಅಂತೇಳ್ಬಿಟ್ಟು, ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ನಮ್ಮ ಒಂದು ತಾಲೂಕು ಬಾಗೇಪಲ್ಲಿ ಚೇಳೂರು ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳಿದೆ. ಆ ಸಂಘಟನೆಗಳಲ್ಲಿ ಇರ್ತಕ್ಕಂಥವರು ಹಲವಾರು ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆದ್ರೂ ಸಹ ಸಂಘಟನೆ ರೈತರ ಹಿತ, ಸಾರ್ವಜನಿಕರ ಹಿತ, ಕೂಲಕಾರ್ಮಿಕರ ಹಿತ ಅಂತ ಬಂದಾಗ ಎಲ್ಲರೂ ಸಹ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಒಗ್ಗಟ್ಟಾಗ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರನ್ನು ಸಹ ನಾವು ನಮ್ಮ ಜೊತೆ ಕರ್ಕೊಂಡು ಇಲ್ಲಿ ನೌಕರರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಅದೇ ರೀತಿಯ ಸಮಸ್ಯೆ ಸಾರ್ವಜನಿಕರಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಸಹ ನಾವು ತಿಳಿಯಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಬರುವಂಥ ಸಂದರ್ಭ ಬಂದರೆ ಎಲ್ಲರನ್ನೂ ಸಜ್ಜುಗೊಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಮತ್ತು ನಮ್ಮ ಮಹಿಳಾ ನಾಯಕಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಎಲ್ಲನೂ ಹಿರಿಯರೆಲ್ಲನೂ ಹೇಳ್ಕೊಂಡು ಬಂದಿದ್ದೀನಿ. ತುಂಬ ಹಿರಿಯರು ಅಂತಂದರೆ 65 ವರ್ಷ 75 ವರ್ಷ ಆವತ್ತಿಗೆ ವಿದ್ಯುತ್ ಈ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಎಷ್ಟು ಕಷ್ಟ ಇತ್ತು, ಎಷ್ಟು ಜನರು ಈ ಕಂಬಗಳನ್ನು ನೆಡಬೇಕು ಅಂತಂದರೆ ತಮ್ಮ ಕೈ ಕಾಲು ಮುರ್ಕೊಂಡು ಇಷ್ಟು ಮಾತ್ರ ಡೆವಲಪ್ಮೆಂಟ್ ಮಾಡೋಕ್ಕಾಗಿದೆ. ಇವತ್ತು ನಾವು ಕಟ್ಟಿರೋ ಮನೆಯನ್ನು ಅವರು ವಾಸ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ನಮ್ಮನ್ನೆಲ್ಲ ಹೊರಗಡೆ ಓಡಿಸಿ. ಆ ಒಂದು ದೃಷ್ಟಿಯಿಂದ ನೋಡಿ, ನಾನು ಕೆಲವೊಂದನ್ನು ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ರೈತರಿಗೆ 10 HP ವರೆಗೂ ಉಚಿತ ವಿದ್ಯುತ್ ಇದೆ. 10 HP ದಾಟಿದ್ರೆ ಉಚಿತ ವಿದ್ಯುತ್ ಕೊಡೋಕ್ಕಾಗಲ್ಲ. 10 HP ಬೋರ್ವೆಲ್ಗೆ ನಾವು ನೀರು ಎತ್ತಕ್ಕಾಗುತ್ತಾ? ಆಗಲ್ಲ. 15 HP 20 HP, ಎಷ್ಟೋ ಕಡೆ 25 HP ಇದೆ. ಓಡಿಸ್ಬೇಕು. ಓಡಿಸಲಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ. ಆದರೆ ಟಾಟಾ ಕಂಪ್ನಿಯವ್ರು ಬಂದರೆ 10 HPಗೆ ಸೀಮಿತ ಮಾಡ್ತಾರಾ? ಮಾಡಲ್ಲ. ಇದು ರೈತರ ವಿಷಯ. ಮತ್ತು ಮೀಟ್ರ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಸರ್ಕಾರ ನಿಮಗೆ ಸಬ್ಸಿಡಿ ಬರುತ್ತೆ, ಅಕೌಂಟಿಗೆ ಬರುತ್ತೆ, ನೀವು ಅಕೌಂಟಿಗೆ ಬಂದಾಗ ನಮಗೆ ಕಟ್ಟಿ ಮೊದಲು ನೀವು ಕಟ್ಟಿಬಿಡಿ ಅಂತಾರೆ. ನಮ್ಮ ಹತ್ರ ಗೊಬ್ಬರ ತಗೊಳ್ಳೋಕ್ಕೆ ದುಡ್ಡಿರಲ್ಲ. ಇಲ್ಲಿ ಪ್ರತಿಯೊಬ್ಬರು ರೈತರ ಮಕ್ಕಳೇ. ಗ್ಯಾಸ್ ಸಬ್ಸಿಡಿ ಬಂದಂಗೆ ಅಕೌಂಟಿಗೆ
ಬಂದರೆ ನಾವು ಏನಕ್ಕೋ ಒಂದು ಖರ್ಚು ಮಾಡ್ಕೊಂಡಿರ್ತೀವಿ, ಇಲ್ಲ ನಮ್ದು ಯಾವುದಾದ್ರೂ ಕಂತು ಲೋನ್ ಇತ್ತು ಅಂದರೆ ಪುಟ್ಟ ಕಂತು ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಕರೆನ್ಸಿ ಬಂತು ಅಂತ ಅನ್ಕೊಳ್ಳಿ, ದುಡ್ಡಿದ್ರೇ ನಾವು ಕರೆಂಟ್ ತಗೊಳಕ್ಕಾಗೋದು. ಇದು ನಾವು ದುಡ್ಡು ಕಟ್ಟಿ ಬೆಳೆ ಬೆಳೆಯೋಕ್ಕಾಗುತ್ತಾ? ನಾವು ಬೆಳೆ ಬೆಳೆದ್ರೇ ನಮಗೆ ಬೆಂಬಲವಾದಂಥ ಬೆಲೆ ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ವಿದ್ಯುತ್ ಕೂಡ ನಾವು ದುಡ್ಡು ಕೊಟ್ಟು ಅಡ್ವಾನ್ಸ್ ದುಡ್ಡು ಕೊಟ್ಟು ತಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಇದನ್ನೆಲ್ಲನೂ ಸಹ ತಾವು ಇಲ್ಲಿಂದ ಹೊರಡಿದ ಮೇಲೆ ಎಲ್ಲ ರೈತರಲ್ಲೂ ತಮ್ಮ ಮನೆಗಳಲ್ಲಿ ಅರಿವನ್ನು ಮೂಡಿಸಬೇಕು ಅಂತೇಳ್ಬಿಟ್ಟು ರೈತರಲ್ಲಿ ಮನವಿ ಮಾಡ್ತಾ, ಈಗ ಇನ್ನು ಸಮುದಾಯಗಳಿಗೆ ಬಂತಂದರೆ ರಾಜ್ಯ ಸರ್ಕಾರಗಳು ಪ್ರತಿ ಸಮುದಾಯಗಳಿಗೂ ಸಹ ಹಲವಾರು ವಿದ್ಯುತ್ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ತಗೊಂಡು ಬಂದಿದೆ. ಏನು, ಈಗ ದೇವರಾಜ ಅರಸು ಕಾರ್ಪೊರೇಷನ್ ಹೋದರೆ ಗಂಗಾ ಕಲ್ಯಾಣ ಕೊಡ್ತಾರೆ, ಎಲ್ಲ ಅಂಬೇಡ್ಕರ್ ಕಾರ್ಪೊರೇಷನ್ ಕೊಡ್ತಾರೆ, ಬೋವಿ ಕಾರ್ಪೊರೇಷನ್ ಕೊಡ್ತಾರೆ. ಪ್ರತಿಯೊಂದು ಸಮುದಾಯಗಳಲ್ಲಿರ್ತಕ್ಕಂಥ ಕಾರ್ಪೊರೇಷನಲ್ಲಿ ಬರೀ 70,000 ರೂಪಾಯಿ ಕಟ್ಸ್ಕೊಂಡು ನಾವು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ. ಒಂದು 5 ಕಂಬ ಇರಲಿ 10 ಕಂಬ ಇರಲಿ ನಾವು ಹಾಕ್ತಾ ಇದೀವಿ 70,000 ರೂಪಾಯಿಗೆ. ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತಂದರೆ 5 ಲಕ್ಷ 3 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಇವತ್ತು ಟಾಟಾ ಕಂಪ್ನಿ ಅವ್ರು ಬಂತು ಅಂತಂದರೆ 3 ರಿಂದ 5 ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಫ್ರೀಯಾಗಿ ಹಾಕ್ತಾರ? ಹಾಕಲ್ಲ. ದುಡ್ಡು ಕೊಡಿ ಲೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಭಾಗ. ನೆಕ್ಸ್ಟು, ಈಗ ನಾವು ಸರ್ಕಾರಿ ಸ್ವಾಮ್ಯದವರೇ ಇರೋದ್ರಿಂದ ಈಗ ಎಷ್ಟೋ ಜನರ ಹತ್ರ 1 ಲಕ್ಷ ರೂಪಾಯಿ, ನಮಗೆ 1 ಲಕ್ಷ ರೂಪಾಯಿ 50,000 ರೂಪಾಯಿ ಸಂಬಳ ಬಂದರೆ ತಿಂಗಳು ಪ್ರಾರಂಭಕ್ಕೆ ನಮ್ಮ ಹತ್ರ ಸಂಬಳ ಬಂದ ದಿನನೇ ನಮ್ಮ ಹತ್ರ 500 ರೂಪಾಯಿ ಇರಲ್ಲ ಅಂತಂದಮೇಲೆ ಕೂಲಿ ಮಾಡೋವಂಥವರು ರೈತರ ಹತ್ರ ಎಲ್ಲಿ ದುಡ್ಡು ಸ್ಟಾಕ್ ಇರುತ್ತೆ? ಎಷ್ಟೋ ಜನ ದುಡ್ಡು ಕಟ್ಟಿಲ್ಲ ಅಂತಂದ್ರೂ ಇವತ್ತಲ್ಲ ಅಂದರೆ ನಾಳೆ ಕಟ್ತಾರೆ ನಮ್ಮವರು ಅಂತ ಹೇಳ್ಬಿಟ್ಟು ಸುಮಾರು ಕಡೆಗಳಿಗೆ ಇವತ್ತಿಗೂ ಸಹ ಡಿಸ್ಕನೆಕ್ಷನ್ ಮಾಡಿಲ್ಲ ನಮ್ಮವರು. ಯಾಕೆ ಅಂತಂದರೆ ನಾವೆಲ್ಲ ಆ ಮಟ್ಟದಿಂದನೇ ಬಂದಿದ್ದೀವಿ. ನಾವೂ ಸಹ ಇಲಾಖೆಗೆ ಸೇರೋದಕ್ಕಿಂತ ಮುಂಚೆ ಕರೆಂಟ್ ಬಿಲ್ಗಳ ಕಟ್ಟಕ್ಕೆ ಒದ್ದಾಡ್ಕೊಂಡು ಬಂದಿದ್ದೀವಿ ಅನ್ನೋ ಒಂದು ಮಾನವೀಯ ದೃಷ್ಟಿಯಿಂದ ನಾವೂ ಸಹ ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೆ ಮೀಟರ್ ಕಾನ್ಸೆಪ್ಟ್ ಬಂತು ಅಂತ ಅನ್ಕೊಳ್ಳಿ. ನಾನು ಒಬ್ಬ ಇಲಾಖೆ ನೌಕರನಾಗಿ ಹೇಳ್ಬಾರ್ದು. ಹಿಂದೆ ಎಲ್ಲ ಮೀಟರ್ ಎಲ್ಲ 800 ರೂಪಾಯಿ 700 ರೂಪಾಯಿ 500 ರೂಪಾಯಿ ಇತ್ತು. ಇವತ್ತು ಒಂದು ಮೀಟರ್ ತಗೋಬೇಕು ಅಂತಂದ್ರೆ 5,000 ರೂಪಾಯಿ ಆಗುತ್ತೆ. ಇವತ್ತು ಮನೆ ಕಟ್ಟಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಕರೆಂಟ್ ಒಂದು ಬನ್ನೋ ಅಷ್ಟೊತ್ತಿಗೆ ಕಷ್ಟಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಜನರಿಗೆ. ಅವರು ಗೃಹ ಪ್ರವೇಶ ಮಾಡೋಕೆ ಬಂದರೆ ಮೀಟರ್ ಹಾಕೊಳ್ಳೋಕ್ಕಾಗಲ್ಲ. ಕನಿಷ್ಠ ಇವತ್ತು ಕರೆಂಟ್ ಮೀಟರ್ ಸರ್ವಿಸ್ ತಗೋಬೇಕು ಅಂತಂದರೆ ಗೌರ್ಮೆಂಟ್ ಫೀಸೇ 8 ರಿಂದ 10,000 ರೂಪಾಯಿ ಇದೆ, ಗೌರ್ಮೆಂಟ್ ಫೀಸೇ. ಆದ್ದರಿಂದ ತಾವೆಲ್ಲನೂ ಸಹ ಈ ಎಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದು ಸರ್ಕಾರ ಬಂದಾಗೂ ಸಹ ವಿದ್ಯುತ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸಿದೆ. ಮೊದಲು ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ನೌಕರರ ಪಾತ್ರ ಯಾವುದೂ ಇಲ್ಲ. ನಾವು ಈ ಇಲಾಖೆ ಇರೋದೇ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅಂತ ಹೊರತು ವ್ಯಾಪಾರ ಮಾಡಬೇಕು ಅನ್ನೋದಲ್ಲ. ವ್ಯಾಪಾರ ಮಾಡೋದು ಒಂದು ಉದ್ದೇಶ. ಯಾರು ಅಂಗಡಿ, ಈಗ ನಾವು ಅಂಗಡಿ ಗ್ರಾಹಕರಿದ್ದಾರೆ, ಕಮರ್ಷಿಯಲ್ ಅವರಿಗೆ ನಾವು ದುಡ್ಡು ತಗೊಳ್ತೀವಿ. ರೈತರಿಗೆ ಪಂಪ್ಸೆಟ್ಗೆ ಯಾರಾದ್ರೂ ದುಡ್ಡು ತಗೊಳ್ತಾ ಇದೀವಾ? ಯಾರೋ ಇಲ್ಲ, ಉಚಿತ. ಅದರಿಂದ ದಯವಿಟ್ಟು ಸಹ ತಾವೆಲ್ಲನೂ ಸಹ ಇಲ್ಲಿಂದ ಹೋದ್ಮೇಲೆ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಎಂಪ್ಲಾಯೀಸ್ ಬರ್ತಾರೆ. ನಮ್ಮದು ಒಂದು ಫಾರಮ್ ಆನ್ಲೈನಲ್ಲೇ ನಿಮ್ಮ ಮೊಬೈಲಲ್ಲೇ ಅವರೇ ಫೀಡ್ ಮಾಡ್ತಾರೆ, ಅಬ್ಜೆಕ್ಷನನ್ನು ಫೈಲ್ ಮಾಡಿಕೊಡ್ತಾರೆ. ತಾವೆಲ್ಲರೂ ಸಹ ತಮ್ಮ ಮನೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಮೂಲಕ ಮಾಹಿತಿಯನ್ನು ಕೊಡಬೇಕು. ನಮ್ಮ ಎಂಪ್ಲಾಯೀಸ್ ಬಂದಾಗ ಅಬ್ಜೆಕ್ಷನನ್ನು ಅವನೇ ಫಿಲ್ ಮಾಡಿಕೊಟ್ಟು ರೆಡಿ ಮಾಡಿಕೊಡ್ತಾರೆ. ತಾವು ಸಹಕಾರ ಮಾಡಿಬಿಟ್ಟು ಅಬ್ಜೆಕ್ಷನ್ನ ಸಲ್ಲಿಸೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೂಲಕ ಈ ಎಲ್ಲರ ಸಮ್ಮುಖದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ನೀವು ಈ ರಾಜ್ಯದಲ್ಲಿ ಎಲ್ಲೇ ಹೋಗಿ ನಾವು ನಿಮ್ಮ ಜೊತೆ ಇರ್ತೀವಿ. ನಾನು ಈ ರಾಜ್ಯದ ಅಧಿಕ ಕಾರ್ಯದರ್ಶಿಯಾಗಿ 50,000 ಜನ ಎಂಪ್ಲಾಯೀಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಿಂದ ಹಿರಿಯ 65 ವರ್ಷಗಳಲ್ಲಿ 2ನೇ ಬಾರಿಗೆ ನಾನು ಒಬ್ಬನೇ ಈ ಒಂದು ನಮ್ಮ ಒಂದು ಸಂಘವನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರೋದು. ನಮ್ಮ ಒಂದು ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಎಲ್ಲೇ ಹೋಗಿ ನಿಮಗೆ ಏನೇ ಹೋರಾಟಗಳು ಮಾಡಬೇಕು ಅಂತ ಹೋದಾಗ ಉಳ್ಕೊಳ್ಳೋಕ್ಕಿರ್ಬೋದು, ಬೇರೆ ಏನೇ ಸಮಸ್ಯೆ ಬಂದ್ರೂ ಸಹ ನಮಗೊಂದು ಸುಮ್ಮನೆ ಒಂದು ಮೆಸೇಜ್ ಹಾಕಿ ನಾವು ನಮ್ಮ ಅಲ್ಲಿರ್ತಕ್ಕಂತಹ ನಮ್ಮ ಪವರ್ಮ್ಯಾನ್ ಮಿತ್ರರನ್ನ, ನಮ್ಮ ಲೀಡರ್ಗಳನ್ನ ಕಳಿಸಿ ಅಲ್ಲಿ ನಿಮಗೆ ಏನು ಅನಾನುಕೂಲ ಆಗೋ ನಿಟ್ಟಿನಲ್ಲಿ ಏನು ನಿಮಗೆ ಸೌಲಭ್ಯ ಸಿಗಬೇಕೋ ಆ ಸೌಲಭ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಸಹ ನಾವು ಹೇಳ್ತಾ ಇದ್ದೀವಿ. ಮತ್ತು ಈ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ನಿಮ್ಮ ಬಂಧುಗಳಿಗೆ, ನಿಮ್ಮ ರೈತರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ಈಗ ನೀವು ತಾಲೂಕು ಮಟ್ಟದಲ್ಲಿ ಇದ್ದೀರಾ, ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀರಾ, ರಾಜ್ಯ ಮಟ್ಟಕ್ಕೆ ಹೋಗ್ತೀರಾ, ಎಲ್ಲೇ ನಿಮಗೆ ಈ ಪವರ್ ಸೆಕ್ಟರಲ್ಲಿ ಏನೇ ಸಮಸ್ಯೆಗಳಿರಲಿ ನಮ್ಮ ಗಮನ ತಗೊಂಡು ಬನ್ನಿ. ನಾವು ನಮ್ಮ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾವು ನಮ್ಮ ಕಷ್ಟದಲ್ಲಿ ರೈತರು ಸಂಘ ಸಂಸ್ಥೆಗಳು ಇವತ್ತು ನಿಂತ್ಕೊಂಡಿದ್ದೀವಿ.
ಅವರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಅರಿವು ಮೂಡಿಸಿ ಅಲ್ಲಿ ನಿಮ್ಮ ಸ್ನೇಹಿತರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಸಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾತನ್ನು ಹೇಳ್ತಾ ಏನು ತಾವು ನಮ್ಮ ಒಂದು ಇಲಾಖೆಯ ಒಂದು ಮನವಿಯ ಮೇರೆಗೆ ಇವತ್ತೆಲ್ಲ ಇಷ್ಟು ಜನ ಎಲ್ಲ ಬಂದು ನಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಿದಿರಾ. ಎಲ್ಲರಿಗೂ ಸಹ ನಾನು ಶಿರವಾಗಿ ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ 4 ಮಾತುಗಳನ್ನು ಮಾತಾಡೋಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂದರ್ಭದಲ್ಲಿ ಇವತ್ತು ಖಾಸಗೀಕರಣಗೊಂಡ್ರೆ ಯಾವ ರೀತಿ ನಾವೆಲ್ಲನೂ ರೈತಾಪಿ ವರ್ಗ ಇರ್ಬೋದು, ಬಡಬಗರು ಇರ್ಬೋದು, ಸಾರ್ವಜನಿಕ ವರ್ಗ ಇರ್ಬೋದು, ಅದೇ ರೀತಿ ನೌಕರ ವರ್ಗವಾದಂಥ ನಾವು ಸಹ ಒಂದು ದ್ವಾರ ಸಭೆಗೆ ಆಗಮಿಸಿದ ತಮಗೆಲ್ಲರಿಗೂ ನಾನು ನಮ್ಮ ಬೇವಿಕಂ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಪವರ್ ಮ್ಯಾನ್ ಮಿತ್ರರು, ನೌಕರ ಮಿತ್ರರು